should not be played like this. ಕಳೆದ ಪಾಡ್ಕಾಸ್ಟ್ನಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡಿದಾಗೆ ನೀವೇ ಓನ್ ಆಗಿ ಆನ್ಲೈನ್ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ನಿಮಗೆ ಒಬ್ಬ ಸರ್ವಿಸ್ ಪ್ರೊವೈಡರ್ ಸಪೋರ್ಟ್ನ ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಹಾಗಾಗಿ ವೆಲ್ಕಮ್ ಮಾಡೋಣ. ಇವತ್ತು ನಮ್ಮ ಗೆಸ್ಟ್ ಮಿಸ್ಟರ್ ಬಸಂತ್ ಅವರು ಶಾಪ್ ಇಜಿ ಇಂದ. ಈ ಪ್ಲಾಟ್ಫಾರ್ಮ್ ನಮ್ದು ಬಿಲ್ಡ್ ಮಾಡ್ಬೇಕಂತ ನನಗೆ ಇಂಜಿನಿಯರಿಂಗ್ ಟೈಮ್ ಇಂದಾನೆ ಐಡಿಯಾ ಇತ್ತು. ನನಗೂ ಕೂಡ ಈ ಥರದ ಒಂದು ಆನ್ಲೈನ್ ಡೆಲಿವರಿ ಇದ್ದಿದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ, ಬಟ್ ನನಗೆ ಆ ಥರ ಪ್ಲಾಟ್ಫಾರ್ಮ್ ಇಲ್ವಲ್ಲ, ನಾನು ಏನು ಮಾಡಲಿ, ನಾನು ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಿಲ್ಲ ನನಗೆ ಅಂತ ಅಂದ್ಬಿಟ್ಟು ನಿಮ್ಮಂಥವರಿಗೆ ಇದೇ ಸೊಲ್ಯೂಷನ್. ಎವ್ರಿ ಸ್ಟೆಪ್ ಆಫ್ ಅ ಫೇಲ್ಯೂರ್ ಈಸ್ ಅ ನೆಕ್ಸ್ಟ್ ಸ್ಟೆಪ್ ಟು ದ ಸಕ್ಸಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನೀವು ಕೂಡ ಅದೇ ಪ್ರಯತ್ನ ಪಟ್ಟಿದ್ದೀರಾ. ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡೋಕ್ಕೆ ಕಸ್ಟಮರಿಗೆ ಒಂದು ಬಟನ್ ಇರುತ್ತೆ, ಆರ್ಡರ್ ಅಗೇನ್ ಅಂತ. ಅಷ್ಟೇ. ಅವ್ರಿಗೆ ಎಷ್ಟು ಕಡಿಮೆ ಎಫರ್ಟ್ ಅಂದರೆ ಒಂದು ಫ್ಯೂ ಅವರ್ಸಲ್ಲಿ ಕ್ಯಾಟ್ಲಾಗ್ ಆಗ್ಬಿಡುತ್ತೆ. ನಾವೊಂದು AI ಮಾಡಿಟ್ಟಿದ್ದೀವಿ. ನೀವು ಯಾವ ಬಾಂಬ್ ರೇಟಲ್ಲಿ ಏನಾದರೂ ಚಾರ್ಜ್ ಮಾಡ್ತೀರಾ ಏನು ಕತೆ ಸ್ವಲ್ಪ ಅವ್ರಿಗೆ ಹೇಳ್ಬಿಡಿ. ಸರ್, ಬಾಂಬ್ ರೇಟ್ ಅಂದರೆ ದೀಪಾವಳಿಲಿ ತುಂಬ ಚಿಕ್ಕ ಪಟಾಕಿ ಬರುತ್ತೆ ಅಲ್ಲ ಸರ್, ಹೌದು, ಆ ಪಟಾಕಿ ರೇಟೇ ಅನ್ಬೋದು. ಯಾಕಂದರೆ ಈಸಿಲಿ ಸರ್ ನಿಮ್ಮದು ಬಿಸ್ನೆಸ್ಸು ಒಂದು ಸ್ಮಾಲ್ ಸ್ಟೋರ್ ಆಗಿರಲಿ 3 to 5 lakhs ರೆವೆನ್ಯೂ ನೀವು ಆರಾಮಾಗಿ ಇನ್ಕ್ರೀಸ್ ಮಾಡ್ಕೊಬೋದು ಇಷ್ಟರಲ್ಲೇ. ಯಾವಾಗ ಆನ್ಲೈನ್ ಬಿಸ್ನೆಸ್ ಅಂತ ಬಂತು, ಸೂಪರ್ ಮಾರ್ಕೆಟ್ ಅವರು ಕೂಡ ಅದನ್ನು ಸಸ್ಟೈನ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ಸೂಪರ್ ಮಾರ್ಕೆಟ್ಗಳು ಅದನ್ನು ಮುಚ್ತಾ ಹೋಯ್ತು. ನೀವು ಆನ್ಲೈನ್ ಅವ್ರ ಮುಂದೆ ಸರೆಂಡರ್ ಆಗಕ್ಕೆ ಹೋಗಬೇಡಿ. ನೀವು ಕೂಡ ಅವ್ರಿಗೆ ಕಾಂಪೀಟ್ ಮಾಡಿ, ಚಾಲೆಂಜ್ ಮಾಡಿ. ನಮಸ್ಕಾರ, ವೆಲ್ಕಮ್ ಟು ಮೈಂಡ್ ಯುವರ್ ಬಿಸ್ನೆಸ್ ವಿತ್ ಸುಹಾಸ್ ಪಾಡ್ಕಾಸ್ಟ್. ಇವತ್ತು ನಮ್ಮ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡಲ್ಲಿರುವಂತಹ ಕ್ಲೇ ವರ್ಕ್ ಸ್ಪೇಸ್. ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ 2 ಸೀಟರಿಂದ ಹಿಡಿದು ಎಷ್ಟೇ ಸೀಟರ್ ಬೇಕು ಅಂದರೂ ಕೂಡ ನಿಮಗೆ ವರ್ಕ್ ಸ್ಪೇಸ್ ಸಿಗುತ್ತೆ. ಥ್ಯಾಂಕ್ಸ್ ಟು ಅಭಿಜಿತ್ ಸರ್ ಫಾರ್ ಪ್ರೊವೈಡಿಂಗ್ ದ ಸ್ಪೇಸ್. ಆನ್ಲೈನ್ ಬಿಸ್ನೆಸ್ನ ಬರೀ ಸಿಟೀಸಲ್ಲಿ ಮಾತ್ರ ಯಾಕೆ ಮಾಡಬೇಕು? ಬರೀ ಝೆಪ್ಟೋ, ಬ್ಲಿಂಕಿಟು, ಅಮೆಝಾನು, ಫ್ಲಿಪ್ಕಾರ್ಟು ಇವರೇ ಯಾಕೆ ಮಾಡಬೇಕು? ನಾನು ನನ್ನ ಹಳ್ಳಿನಲ್ಲಿ ಕೂಡ ಮಾಡ್ತೀನಿ ಅಂತ ನಮ್ಮ ಕೀರ್ತನ್ನು ತೋರಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಪಾಡ್ಕಾಸ್ಟ್ನ ಡೀಟೇಲ್ ಆಗಿ ನಾವು ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ. ನಮ್ಮ ಮೈಂಡ್ ಯುವರ್ ಬಿಸ್ನೆಸ್ ವಿತ್ ಸುಹಾಸ್ ಪಾಡ್ಕಾಸ್ಟ್ನ ಆ ಯೂಟ್ಯೂಬಲ್ಲಿ ನೀವು ಖಂಡಿತ ಚೆಕ್ ಮಾಡ್ಬೋದು, ನಮ್ಮದೇ ಓನ್ ಚಾನಲಲ್ಲಿ. ಪ್ರತಿಯೊಬ್ಬರಿಗೂ ಒಂದು ಆಸೆ ಈಗ ಚಿಗುರ್ತಾ ಇದೆ. ನಾನು ಕೂಡ ನನ್ನ ಹಳ್ಳಿನಲ್ಲಿ ನಾನೊಂದು ಆನ್ಲೈನ್ ಬಿಸ್ನೆಸ್ ಶುರು ಮಾಡಬೇಕು. ಆದರೆ ನನಗೆ ಈ ವೆಬ್ಸೈಟು, ಸಾಫ್ಟ್ವೇರು, ಆ್ಯಪು ಇದೆಲ್ಲ ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಇದಕ್ಕೆ ಹೇಗೆ, ಈ ಚಾಲೆಂಜಸ್ನ ಹೇಗೆ ಎದುರಿಸೋದು ಅಂತ ನನಗೆ ತುಂಬ ಜನ DM ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗಾಗಿ ಇದೊಂದು ಎಕ್ಸ್ಕ್ಲೂಸಿವ್ ಪಾಡ್ಕಾಸ್ಟ್ ತಂದಿದ್ದೀನಿ. ಇದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಕಳೆದ ಪಾಡ್ಕಾಸ್ಟ್ನಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡಿದಾಗೆ ನಿಮಗೆ ರೂರಲ್ ಏರಿಯಾಸ್ ಆಗಲಿ ಅಥವಾ ಸಿಟಿನಲ್ಲೇ ಆಗಲಿ ನೀವೇ ಓನ್ ಆಗಿ ಆನ್ಲೈನ್ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ನಿಮಗೆ ಒಬ್ಬ ಸರ್ವಿಸ್ ಪ್ರೊವೈಡರ್ ಸಪೋರ್ಟ್ನ ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಇವತ್ತು ಅದೇ ಪಾಡ್ಕಾಸ್ಟಲ್ಲಿ ನಾನು ಇವತ್ತು ಕೂತ್ಕೊಂಡಿದ್ದೀನಿ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ಹಳ್ಳಿಗಾಗಲಿ, ದಿಲ್ಲಿಗಾಗಲಿ, ಪ್ರಾವಿನ್ಸ್ಗಾಗಲಿ, ಸೂಪರ್ ಮಾರ್ಕೆಟ್ಗಾಗಲಿ ಯಾರೇ ಆದರೂ ಕೂಡ ತಾವೇ ಸ್ವಂತವಾಗಿ ಆನ್ಲೈನ್ ಬಿಸ್ನೆಸ್ನ ಶುರು ಮಾಡಲಿಕ್ಕೆ ಬೇಕಾದಂತಹ ವೆಬ್ಸೈಟು, ವೆಬ್ ಆ್ಯಪ್ಸು ಎಲ್ಲವನ್ನು ಕೂಡ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. A to Z ಸ್ಟಾರ್ಟ್ ಟು ಎಂಡ್ವರೆಗೂ ನಿಮ್ಮ ಆನ್ಲೈನ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಹಾಗೆ ರನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ವೆಲ್ಕಮ್ ಮಾಡೋಣ. ಇವತ್ತು ನಮ್ಮ ಗೆಸ್ಟ್ ಮಿಸ್ಟರ್ ಬಸಂತ್ ಅವರು ಶಾಪ್ ಇಜಿ ಇಂದ. ಸರ್ ನಮಸ್ಕಾರ. ನಮಸ್ತೆ. ತುಂಬ ಖುಷಿ ಆಯಿತು ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಬಸಂತ್ ಅವರೇ, ಇವತ್ತು ಪಾಡ್ಕಾಸ್ಟ್ ನೋಡ್ತಿರೋಂಥ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡು ಸಾಫ್ಟ್ವೇರ್ ಇಂಜಿನಿಯರಿಂಗು. ಸೊ 11 years ಮುಂಚೆ ನಾನು ಗ್ರ್ಯಾಜುಯೇಟ್ ಆಗಿ ಅದಾದಮೇಲೆ ಒಂದು 5 years ಒಂದು ಒಳ್ಳೆ ಸರ್ವಿಸಸ್ ಕಂಪ್ನೀಲಿ, ಸಾಫ್ಟ್ವೇರ್ ಸರ್ವಿಸಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಎಷ್ಟೊಂದು ಕಸ್ಟಮರ್ಸಿಗೆ ನಾವು ಒಂದು ಸಾಫ್ಟ್ವೇರ್ಗಳನ್ನು ಮಾಡಿ ಕೊಟ್ಟಿದ್ದೀವಿ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ, ಸಿಕ್ಕಿತ್ತು ಅದ್ರ ಮೇಲೆ ಸಾಫ್ಟ್ವೇರ್ ಬಿಲ್ಡ್ ಮಾಡೋದ್ರಲ್ಲಿ. ಓಕೆ, ರೈಟ್. ಸೊ ನೀವೇ ಸ್ವಂತವಾಗಿ ಒಂದು ಕಂಪ್ನಿನ ಹುಟ್ಟಾಕಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸರ್, ಆ್ಯಕ್ಚುಲಿ ನಮ್ಮದು ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಒಂಥರ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಥರ ನೀವು ಹೇಳ್ಬೋದಲ್ಲ. ಸ್ಮಾಲ್ ಸ್ಟೋರ್ಸ್ ಇದ್ರೂ ಅದೊಂದು ಬಿಸ್ನೆಸ್ ಥರನೇ. ಸೊ ಯಾವಾಗಲೂ ಒಂದು ಇಂಡಿಪೆಂಡೆನ್ಸ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಯಾವಾಗಲೂ ಒಂದು ಮೈಂಡಲ್ಲಿತ್ತು, ಏನೋ ಮಾಡಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ನಾವು ನಮ್ಮ ಲೈಫಲ್ಲಿ ಒಂದು ಬಿಸ್ನೆಸ್ಸು, ಒಂದು ಕಂಪ್ನಿ ಏನೋ ಸ್ಟಾರ್ಟ್ ಮಾಡಿಕೊಂಡು ಜನರಿಗೆ ಹೆಲ್ಪ್ ಮಾಡಿದ್ರೆ ನಮಗದು ರಿಟರ್ನ್ ಆಗುತ್ತೆ ಅಂತ. ಅದಕ್ಕೆ ನಾವು ಕಂಪ್ನಿ ಮಾಡಬೇಕಂತ ಯಾವಾಗಲೂ ಇದ್ದಿದ್ದು. ಓಕೆ. ಸೊ ಈಗ ಕರ್ಮ ರಿಟರ್ನ್ಸ್ ಅನ್ನೋದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಅದೆಲ್ಲ ಎಕ್ಸಾಂಪಲ್ಸ್ನ ಬರೀ ಕೆಟ್ಟದಕ್ಕೆ ಕೊಡ್ತಾ ಇರ್ತಾರೆ. ನೀವು ಹೇಳ್ತಿರೋದು ಒಳ್ಳೆ ಕರ್ಮ, ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದು ಬರುತ್ತೆ ಅಂತ ಯಾವಾಗಲೂ ಅದೇ ಬಿಲೀಫ್ ಇರೋದು. ಕರೆಕ್ಟ್. ಒಂದಷ್ಟು ಎಕ್ಸ್ಪೀರಿಯನ್ಸ್ನ ತಗೊಂಡು ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಕೂಡ ಬಿಸ್ನೆಸ್ ಫೀಲ್ಡ್ನ ನೀವು ನೋಡ್ತಾ ಬಂದಾದಮೇಲೆ ಸೊ ನಿಮಗೆ ಕೂಡ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರಿ, ರೈಟ್? ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ನೀವು ಬರಬೇಕು ಅಂತಂದಾಗ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ, ಏನೇನು ಐಡಿಯಾಸ್ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ? ಸರ್, ಆ್ಯಕ್ಚುಲಿ ಈ ಪ್ಲ್ಯಾಟ್ಫಾರ್ಮ್ ನಮ್ಮದು ಬಿಲ್ಡ್ ಮಾಡಬೇಕಂತ ನನಗೆ
ಇಂಜಿನಿಯರಿಂಗ್ ಟೈಮಿಂದಾನೇ ಐಡಿಯಾ ಇತ್ತು. Okay. ಸೊ ಏನೋ ಒಂದು ಮಾಡೋಣ ಲೋಕಲ್ ರಿಟೇಲ್ ಸ್ಟೋರ್ಸಿಗೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಕೂಡ ಅದ್ರಿಂದ ನನಗೊಂದು ಕನೆಕ್ಷನ್ ಇತ್ತು. Okay. ಸೊ ಯಾವಾಗಲೂ ಅದನ್ನ ಮಾಡೋಣ ಅಂತ. ಬಟ್ ಕಾಲೇಜ್ ಮುಗಿಸಿದ ಕೂಡಲೇ ಆ ಎಕ್ಸ್ಪೀರಿಯನ್ಸ್ ಇರಲ್ಲ. ಒಂದು ಸಾಫ್ಟ್ವೇರ್ ಹೇಗೆ ಬಿಲ್ಡ್ ಮಾಡೋದು ಅಥವಾ ಒಂದು ಕಂಪ್ನಿ ಹೇಗೆ ನಡೆಸೋದು, ಅದ್ರ ಜೊತೆ ಇನ್ನ ಏನೇನು ಯಾವ ಥರ ರೋಲ್ಸ್ ಇರ್ತವೆ, ಯಾವ ಥರ ಟೆಕ್ನಾಲಜೀಸ್ ಇರ್ತವೆ, ಅದ್ರ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ಸೊ ನಾನು ಅದನ್ನ ಕಲಿಬೇಕಂತ ಫಸ್ಟು ನೀಟಾಗಿ ಇಂಟ್ರೆಸ್ಟ್ ತೋರಿಸಿ ನಂದು ಜಾಬಲ್ಲಿ ಎಷ್ಟೊಂದು ಸಲ ಓವರ್ ವರ್ಕ್ ಮಾಡಿ. ಸೊ ಇಂಟ್ರೆಸ್ಟ್ ಇರೋದ್ರಿಂದ ಮಾಡ್ತೀವಲ್ಲ ಸರ್, ಕೆಲಸ ಥರ ಅನ್ಸಲ್ಲ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾ ಇದ್ರೆ. ಸೊ ಅದಕ್ಕೆ ತುಂಬ ಏನೋ ಎಫರ್ಟ್ ಹಾಕಿ ಕಲ್ತಿದ್ವಿ, ಒಂದು ಪ್ರಿಪ್ರೇಷನ್ ಮಾಡಿ ಕೊನೆಗೂ ಮತ್ತೆ ಆ್ಯಪ್ ಮಾಡೋದು, AI ಮಾಡೋದು, ಇವೆಲ್ಲ ಸ್ವಲ್ಪ ಕಲ್ತ್ಕೊಂಡು ಬಂದು ಕೊನೆಗೂ ಕೋವಿಡಲ್ಲಿ ಡಿಸೈಡ್ ಮಾಡಿದ್ದು ಸರ್, ಪ್ರಾಬ್ಲಮ್ಸ್ಗಳನ್ನು ನೋಡಿ ಅವಾಗ ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡೋದು. ಓಕೆ. ಸೊ ನಿಮ್ಮ ಕಂಪ್ನಿ ಹೆಸರೇನು? ಸರ್ ನಮ್ಮ ಕಂಪ್ನಿ ಅದು ಪ್ರಾಡಕ್ಟ್ ಬಂದು ಶಾಪಿಜಿ. ಕಂಪನಿ ಹೆಸರು ಸ್ಪಾರ್ಕ್ ಇಟರ್ನಲ್ ಟೆಕ್ನಾಲಜೀಸ್ ಅಂತ. ಶಾಪಿಜಿ ನಾವು ಲೋಕಲ್ ಬಿಸ್ನೆಸಸ್ಸಿಗೆ ಒಂದು ಟೂಲ್ಸ್ ಕೊಡೋಣ ಅಂತ. ಟೂಲ್ಸ್ ಅನ್ನು ಹೇಳಿದ್ರೆ ಆ್ಯಪ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ನಾವೊಂದು ರೆಡಿ ಮಾಡಿ ಇಟ್ಟಿರ್ತೀವಿ ಪ್ಯಾಕೇಜು. ನೀವೊಂದು ಸ್ಮಾಲ್ ಸ್ಟೋರ್ ಇರ್ಬೋದು ಅಥವಾ ಬಿಗ್ ಸೂಪರ್ ಮಾರ್ಕೆಟ್ ಇರ್ಬೋದು, ಎಲ್ಲರಿಗೆ ಸೂಟ್ ಆಗೋ ಒಂದು ಸೊಲ್ಯೂಷನ್ ಇದೆ ನಮ್ಮ ಹತ್ರ. ಓಕೆ. ವಯಸ್ಸಾದವರಿಂದ ಹುಡುಗರವರೆಗೂ, ಹಳ್ಳಿಯಿಂದ ದಿಲ್ಲಿವರೆಗೂ, ಪ್ರಾವಿಷನ್ ಸ್ಟೋರಿಂದ ಸೂಪರ್ ಮಾರ್ಕೆಟ್ಸ್ವರೆಗೂ ಯಾರೇ ಕೂಡ ಈಸಿಯಾಗಿ ನೀವು ನಿಮ್ಮ ಆನ್ಲೈನ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತಂದರೆ ಶಾಪ್ EG ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಈಗ ನಾವು ಯಾವುದಾದ್ರು ಒಂದು ಹೊಸದು ಪ್ಲ್ಯಾಟ್ಫಾರ್ಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ತುಂಬ ದೊಡ್ಡ ಕಂಪ್ನೀಸ್ ಇದೆ, ನಾವು ಅವ್ರ ಜೊತೆ ಟೈಅಪ್ ಆಗೋದು ಅಥವಾ ಅವ್ರ ಜೊತೆ ಒಂದು ಕಾಂಟ್ರಾಕ್ಟ್ಗೆ ಹೋಗುವಂಥದ್ದು, ಈ ಥರ ನೀವು ಮಾಡ್ಬೋದಾಗಿತ್ತು. ಯಾಕೆ ನೀವು ಲೋಕಲ್ ಬಿಸ್ನೆಸಸ್ಗೆ ಫೋಕಸ್ ಮಾಡ್ತೀರಿ? ಸರ್ ಆ್ಯಕ್ಚುಲಿ ನೀವು ಒಂದು ಬೆಂಗಳೂರಲ್ಲಿ ಒಂದು ಕಡೆ ಎಲ್ಲೋ ಕಲ್ಲು ಹಾಕಿದ್ರೆ ನಿಮಗೆ ಒಬ್ಬರಾರು ಸಿಗ್ತಾರೆ, ಅವರು ನಾವು ಈ ಥರ ಸೊಲ್ಯೂಷನ್ ಟ್ರೈ ಮಾಡಿದ್ವಿ ಅಂತ ಹೇಳ್ತಾರೆ. ಓಕೆ. ಲೋಕಲ್ ಬಿಸ್ನೆಸಸ್ನ ನಾವು ಆನ್ಲೈನ್ ತಗೊಬಂದು ಟ್ರೈ ಮಾಡಿ ಆಗಲಿಲ್ಲ ಅಂತೆಲ್ಲ ಹೇಳೋರು ತುಂಬ ಜನ ಸಿಗ್ತಾರೆ ನಿಮಗೆ. ಸೊ ಬಿಗ್ ಬಿಸ್ನೆಸಸ್ ಏನಿದೆ ಅಂದರೆ ಅವ್ರದ್ದೊಂದು ಪ್ರಾಸೆಸ್ ಇರುತ್ತೆ, ಅವ್ರದ್ದೊಂದು ಸ್ಟ್ರಕ್ಚರ್ ಇರುತ್ತೆ. ಬಟ್ ಸರ್ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ನಮಗೇನಂದರೆ ಅದರಲ್ಲಿ ಥ್ರಿಲ್ ಇಲ್ಲ, ಫನ್ ಇಲ್ಲ ಅಂತಲೂ ಹೇಳ್ಬೋದು ನೀವು ಒಂದು ಕಡೆಯಿಂದ. ನಮಗೊಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಇಲ್ಲ, ಅದು ದೊಡ್ಡ ಕಂಪ್ನಿ ಜೊತೆ ಏನಾದ್ರು ವರ್ಕ್ ಮಾಡ್ಬೇಕಂದ್ರೆ. ಬಟ್ ಎಷ್ಟೊಂದು ಸ್ಮಾಲ್ ಬಿಸ್ನೆಸ್ಸು, ಸ್ಮಾಲ್ ರಿಟೇಲ್ ಸ್ಟೋರ್ಸು, ಅವರಿಗೆ ನಾವೇನೋ ಒಂದು ಹೆಲ್ಪ್ ಮಾಡಿದ್ರೆ ಅವರಿಗೆ ಆಗ ಇದರಿಂದ ಅವ್ರು ಗ್ರೋ ಆದರೆ ಅದೊಂದು ಖುಷಿ ಸರ್ ನಮಗೆ. ಅದಕ್ಕೋಸ್ಕರನೇ ಪ್ಲಸ್ ನಮ್ಮದು ಕನೆಕ್ಷನ್ ಇದೆ ಲೋಕಲ್ ಸ್ಟೋರ್ಸ್ ಜೊತೆ. ಸೊ ಅದಕ್ಕೋಸ್ಕರ ನಮ್ಮದು ಫೋಕಸ್ಸು 2020 ಹಿಡಿದು ಇಲ್ಲಿವರೆಗೂ ಆ್ಯಂಡ್ ಫ್ಯೂಚರಲ್ಲಿನೂ ಲೋಕಲ್ ಬಿಸ್ನೆಸಸ್ಸಿಗೆ ಸಪೋರ್ಟ್ ಮಾಡೋದು ಇರುತ್ತೆ. ಅದು ತುಂಬ ಒಳ್ಳೆ ವಿಷಯ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಈಗ ಏನಾಗುತ್ತೆ ಅಂತಂದರೆ ತುಂಬ ದೊಡ್ಡ ಕಂಪ್ನೀಸ್ ಬಂದ್ಬಿಟ್ಟು ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅವರು ಒಂದು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈಗ ನಾವೇ ನೋಡ್ದಂಗೆ ಈ ಕೋವಿಡ್ ಈ ಕಡೆಯಿಂದ ನಾವು ನೋಡಿದಾಗ ಆನ್ಲೈನ್ ಡೆಲಿವರೀಸು ತುಂಬಾ ಆದವು. ತುಂಬ ಕಂಪ್ನಿಗಳು ಹುಟ್ಕೊಂಡವು ಕೂಡ, ಅಮೆಝಾನ್, ಫ್ಲಿಪ್ಕಾರ್ಟ್, ಝೆಪ್ಟೋ, ಸ್ವಿಗ್ಗಿ, ಬ್ಲಿಂಕಿಟ್, ಎಕ್ಸೆಟ್ರಾ. ಬಟ್ ಇವರು ತುಂಬ ದೊಡ್ಡದಾಗಿ ಅವರ ಒಂದು ಪ್ಲ್ಯಾನಿಂಗ್ನ ಮಾಡಿರ್ತಾರೆ, ಹಾಗೆ ಅವ್ರ ಬಿಸ್ನೆಸ್ನ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಬಟ್ ಇದರಿಂದ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿನೇ ತುಂಬ ಏಟ್ ಬೀಳುವಂಥದ್ದು ಯಾರಿಗೆ ಅಂತಂದರೆ ಲೋಕಲ್ ಬಿಸ್ನೆಸ್ ಪ್ಲೇಯರ್ಸ್ಗೆ. ನಾವು ತುಂಬ ನೋಡಿದಾಗ ಈಗ ತುಂಬ ಆನ್ಲೈನ್ ಡೆಲಿವರೀಸ್ಗೆ ನಾವು ಕೂಡ ಆರ್ಡರ್ ಮಾಡ್ತಾ ಹೋದಾಗ ಅಕ್ಕಪಕ್ಕ ಇರುವಂತಹ ನಮ್ಮ ಪ್ರಾವಿಷನ್ ಸ್ಟೋರ್ಸು, ಕಿರಾಣಿ ಅಂಗಡೀಸು, ರೇಷನ್ ಶಾಪ್ಸು, ಇವರೆಲ್ಲರಿಗೂ ಹೊಡ್ತಾ ಬೀಳ್ತಾ ಹೋಗುತ್ತೆ. ಅವ್ರಿಗೂ ಕೂಡ ತುಂಬ ಅನಿಸ್ತಾ ಇರುತ್ತೆ, ನನಗೂ ಕೂಡ ಈ ಥರದೊಂದು ಆನ್ಲೈನ್ ಡೆಲಿವರಿ ಇದ್ದಿದ್ರೆ ಚೆನ್ನಾಗಿರುತ್ತೆ, ಎಲ್ಲರೂ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ, ಬಟ್ ನನಗೆ ಆ ಥರ ಪ್ಲ್ಯಾಟ್ಫಾರ್ಮ್ ಇಲ್ವಲ್ಲ, ನಾನು ಏನು ಮಾಡಲಿ, ನಾನು ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆಯಲ್ಲ ನನಗೆ ಅಂತ ಅಂದ್ಬಿಟ್ಟು. ನಿಮ್ಮಂಥವರಿಗೆ ಇದೇ ಸೊಲ್ಯೂಷನ್. ನೀವು ಈ ಬಿಸ್ನೆಸ್ನ ಶುರು ಮಾಡಬೇಕು, ಈ ಸರ್ವಿಸ್ ಪ್ರೊವೈಡಿಂಗ್ ಮಾಡಬೇಕು ನಿಮಗೆ ಅಂತ ಅನ್ನಿಸ್ದಾಗ ನಿಮ್ಗೆ ಎಲ್ಲಾದರೂ ಒಂದು ಕಡೆ ಅನ್ನಿಸ್ತಾ ಇದು ಮೋಸ್ಟ್ಲಿ ವರ್ಕೌಟ್ ಆಗಲ್ಲ ಅನ್ಸುತ್ತೆ ಅಂತ ಅಂದ್ಬಿಟ್ಟು? ನಾವೊಂದು 6 ಇಯರ್ಸಿಂದ ಮಾಡ್ತಾ ಇದ್ದೀವಿ ಇದನ್ನು ಅನ್ಕೊಳ್ಳಿ. ಆಲ್ಮೋಸ್ಟ್ 99% ಆಫ್ ದ ಟೈಮ್ ನಮಗೆ ನಾವು ಏನೇ ತೊಗೊಂಡೋದ್ರೂ ಫಸ್ಟ್ ಬರೋದು ನೆಗೆಟಿವ್ ಸೈನ್ಸನ್ನೇ. ಬಿಕಾಸ್ ಇದನ್ನು ಯಾರೂ ಪ್ರೂವ್ ಮಾಡಿಟ್ಟಿಲ್ಲ ಇಲ್ಲಿವರೆಗೂ. ನಾವೇನೇ ಫಸ್ಟ್ ಹೋಗಿ ಒಂದು ಡೆಪ್ತಲ್ಲಿ ಹೋಗಿ ನಾವು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ. ಬಟ್ ಒಂದು ಸಲ ನಮಗೊಂದು ಸೈನ್ ಸಿಗುತ್ತೆ, ಯಾವುದೋ ಒಂದು ಸ್ಟೋರಿಗೆ ಒಂದು ಟಚ್ ಆಗುತ್ತೆ, ಅವರಿಗೆ ವರ್ಕ್ ಆಗ್ತಿದೆ ಸೊಲ್ಯೂಷನು, ಆವಾಗ ಸರ್ ಬರೋದು ಒಂದು ಹ್ಯಾಪಿನೆಸ್, ಒಂದು ಸ್ಯಾಟಿಸ್ಫ್ಯಾಕ್ಷನು. ಅದ್ರ ಮೇಲೆ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ಏನು ಹೇಳ್ಬೋದಂದರೆ, ನಮ್ಮದು ಒನ್ ಆಫ್ ದ ಲಾಂಚಸ್ಸಲ್ಲಿ ನಾವು ಎಷ್ಟೊಂದು ಸಲ ನಾವು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಸೊಲ್ಯೂಷನ್ನ ಚೇಂಜ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಾವು ಸ್ಟೋರ್ಸ್ನ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಆನ್ಬೋರ್ಡ್ ಮಾಡಿಟ್ಟಿದ್ವಿ. ಆ ಬೇರೆ ಪ್ಲ್ಯಾಟ್ಫಾರ್ಮಿಂದ ಕಸ್ಟಮರ್ಸ್ ಬರ್ತಾರೆ ಸ್ಟೋರಿಗೆ, ಆ್ಯಂಡ್ ಸ್ಟೋರ್ಸು ಹೋಗಿ ಡೆಲಿವರ್ ಮಾಡ್ತಾರೆ ಅಂತ ಒಂದು ಮಾಡೆಲ್ ಟ್ರೈ ಮಾಡಿದ್ವಿ. 3 ಸ್ಟೋರ್ಸ್ನ ಆನ್ಬೋರ್ಡ್ ಮಾಡಿ JP ನಗರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಿ. ಸ್ಟೋರ್ಸ್ ರೆಡಿ ಇದ್ರು ಡೆಲಿವರಿ ಮಾಡೋಕ್ಕೆ, ಬಟ್ ಕಸ್ಟಮರ್ಸು ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಆ ಅಂಗಡಿನ ಹುಡುಕಿ ಆರ್ಡರ್ ಮಾಡೋಷ್ಟರಲ್ಲಿ ಅಥವಾ ಆ ಪ್ಲ್ಯಾಟ್ಫಾರ್ಮ್ ಅವ್ರ ಹತ್ರ ಅವ್ರ ಫೋನಲ್ಲಿ ಇರೋದೇ ಇಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಸೊ ಅವಾಗ ನಾವು ಅಂಗಡಿಲಿ ನಿಂತ್ಕೊಂಡು ಅವ್ರ ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಟ್ರೈ ಮಾಡಿದ್ವಿ.
ಬಟ್ ತುಂಬ ಹೆಸಿಟೇಷನ್ ಬಂತು, ನಾವು ಯಾಕೆ ಬೇರೆ ಪ್ಲಾಟ್ಫಾರ್ಮಿಂದ ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡೋಣ ಅಂತ ಎಲ್ಲ. ಸೊ ಅವಾಗೆಲ್ಲ ಮತ್ತೆ ಅದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದೇ ಥರ ಮಲ್ಟಿಪಲ್ ಟೈಮ್ಸ್ ತುಂಬ ಸಲ ಆಗಿದೆ ನಮಗೆ ಈ ಥರ ಇಶ್ಯೂಸು. ಅಂಟಿಲ್ ಇವಾಗ ನಮ್ದು ರೀಸೆಂಟ್ ಸೊಲ್ಯೂಷನ್ ಏನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಕೊನೆಗೂ ನಾವು ಇವೆಲ್ಲ ಫೇಲ್ ಆಗಿ ಕಲ್ತು ಇಲ್ಲಿಗೆ ಬಂದಿರತ್ತೆ ಸರ್. ಓಕೆ, ಎವ್ರಿ ಸ್ಟೆಪ್ ಆಫ್ ಅ ಫೇಲ್ಯೂರ್ ಈಸ್ ಅ ನೆಕ್ಸ್ಟ್ ಸ್ಟೆಪ್ ಟು ದ ಸಕ್ಸಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನೀವು ಕೂಡ ಅದೇ ಪ್ರಯತ್ನ ಪಟ್ಟಿದ್ದೀರಾ. ವೆರಿ ಗುಡ್. ಸಿ, ಆ ಚಾಲೆಂಜ್ ನೀವು ಹೇಳ್ತಿರುವಾಗ ವೆನ್ ಐ ವಾಸ್ ಏಬಲ್ ಟು ಅನಲೈಸ್ ಅಲ್ಲ, ಅದು ಹಾಗೆ ಆಗುತ್ತೆ. ಈಗ ಬ್ಲಿಂಕಿಟು, ಅಮೆಝಾನು, ಜೆಪ್ಟೋ ಈ ಥರ ಒಂದು ಆ್ಯಪ್ಸ್ ಏನಿರುತ್ತೆ, ಇಮಿಡಿಯೇಟ್ ಆಗಿ ಅದು ಪಬ್ಲಿಸಿಟಿ ಆಗ್ತಾ ಇರುತ್ತೆ, ಪ್ರಮೋಟ್ ಆಗ್ತಾ ಇರುತ್ತೆ, ನಾವು ಇಮಿಡಿಯೇಟ್ ಆಗಿ ಅದನ್ನು ಇನ್ಸ್ಟಾಲ್ ಮಾಡ್ಕೋತೀವಿ, ವಿ ಸ್ಟಾರ್ಟ್ ಆರ್ಡರಿಂಗ್ ಇಟ್ ಇಮಿಡಿಯೇಟ್ಲಿ. ಬಟ್ ಯಾವಾಗ ನಮ್ಮದೇ ಆದಂಥ ಒಂದು ಓನ್ ಆ್ಯಪ್ನ ನಾವು ಕ್ರಿಯೇಟ್ ಮಾಡ್ತೀವಿ, ಆಗ ಒಂದು ಪ್ರತಿಯೊಂದು ಅಂಗಡಿ ಹತ್ರ ಕುತ್ಕೊಂಡು ಒಂದೊಂದು ಕಸ್ಟಮರ್ನ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು, ಸರ್ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನೀವು ಇಲ್ಲಿಂದ ಆರ್ಡರ್ ಮಾಡ್ಬೋದು, ಈ ಅಂಗಡಿಯಿಂದಲೇ ನಿಮ್ಗೆ ಸಪ್ಲೈ ಸಿಗುತ್ತೆ ಅಂತ ಹೇಳುವಾಗ ನಾವು ಎಷ್ಟು ಜನಕ್ಕೆ ಅಂತ ಹೇಳೋಕ್ಕಾಗತ್ತೆ ಅದನ್ನು? ಕರೆಕ್ಟ್, ರೈಟ್. ಸೊ ಮಾಸ್ ಆಡಿಯನ್ಸ್ನ ಅಥವಾ ಮಾಸ್ ಬೈಯರ್ಸ್ನ ನಾವು ರೀಚ್ ಮಾಡೋದಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಈ ಚಾಲೆಂಜಸ್ ನಿಮ್ಗಿತ್ತು ಅಂತ ಈಗ ಹೇಳಿದ್ರಿ, ಅದನ್ನು ಹೇಗೆ ಓವರ್ಕಮ್ ಮಾಡ್ಕೊಂಡ್ರಿ? ಕರೆಕ್ಟ್ ಸರ್. ಸೊ ಒಂದು ಸ್ಮಾಲ್ ಸ್ಟೋರಿಗೆ ಮಾಸ್ ಆಡಿಯನ್ಸ್ ಬೇಡ ಸರ್. ಇವಾಗ ನಿಮ್ಮ ಅಂಗಡಿಗೆ 100 ಕಸ್ಟಮರ್ಸ್ ಬರ್ತಾ ಇದ್ದಾರೆ, 150-200 ಕಸ್ಟಮರ್ಸ್ ಬಂದ್ರೇನೆ ತುಂಬಾ ಗ್ರೋತ್ ಆಗ್ಬಿಡುತ್ತೆ ಆಲ್ರೆಡಿ. ಸೊ ನಮ್ ಗೋಲ್ ಇದು. ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸೊಲ್ಯೂಷನ್ ಇಂದ ಫಸ್ಟ್ ಟೈಮ್ ಕಸ್ಟಮರ್ ನಿಮಗೆ ಆರ್ಡರ್ ಕೂಡ ಮಾಡೋದು ಬೇಕಾಗಿಲ್ಲ. ಆಲ್ರೆಡಿ ಯಾರೋ ನಿಮ್ಮ ಕಸ್ಟಮರ್ ಅಂಗಡಿಯಿಂದ ಪರ್ಚೇಸ್ ಮಾಡಿರ್ತಾರೆ, ನಮ್ಮ ಆ್ಯಪ್ ಇಂದ ನೀವು ಅವ್ರಿಗೆ ಬಿಲ್ ಕಳ್ಸಿದ್ರೆ ಸಾಕು, ಒಂದು ಲಿಂಕ್ ಅವ್ರ ವಾಟ್ಸ್ಆಪ್ ಅಲ್ಲಿ ಹೋಗುತ್ತೆ. ಆ ಲಿಂಕ್ ಓಪನ್ ಮಾಡಿದಾಗ ಕಸ್ಟಮರ್ಗೆ ಐಟಮ್ಸ್ ಕಾಣಿಸುತ್ತೆ, ಏನೇನು ಆರ್ಡರ್ ಮಾಡಿದ್ರು, ಏನೇನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡೋಕ್ಕೆ ಕಸ್ಟಮರ್ಗೆ ಒಂದು ಬಟನ್ ಇರುತ್ತೆ, ಆರ್ಡರ್ ಅಗೇನ್ ಅಂತ. ಅಷ್ಟೇ. ಕಸ್ಟಮರ್ಗೆ ಫಸ್ಟ್ ಟೈಮ್ ಒಂದು ಅಂಗಡಿಗೆ ಆನ್ ಬೋರ್ಡ್ ಮಾಡೋದಕ್ಕೆ ಇದು ತುಂಬಾ ಫಾಸ್ಟೆಸ್ಟ್ ಮೆಥಡ್ ಅನ್ಬೋದು ಸರ್. ಅಂಗಡಿ ಅವ್ರಿಗೆ ಸ್ವಲ್ಪ ಎಫರ್ಟು, ಇನ್ಸ್ಟೆಡ್ ಆಫ್ ಅವರು ಒಂದು ಮಾಸ್ ಮಾರ್ಕೆಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಿಡೋ ಬದಲು ಇರೋ ಕಸ್ಟಮರ್ಸ್ಗೆ ಸ್ವಲ್ಪ ಈಸಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದಾನೇ ಗ್ರೋತ್ ಆಗುತ್ತೆ ಸರ್. ವೆರಿ ನೈಸ್, ವೆರಿ ನೈಸ್. ಸೊ ಒಂದು ಪ್ರಾವಿಷನ್ ಸ್ಟೋರೇ ಆಗಲಿ, ನೀವು ಕೂಡ ಆನ್ಲೈನ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತಂದಾಗ, ನಾನು ಆಗಲೇ ಹೇಳ್ತಿದ್ದಂಗೆ ತುಂಬ ಜನ ನಾನು ಹೇಗಪ್ಪ ರೀಚ್ ಆಗಲಿ ಅನ್ನೋಂಥ ನೆಸಿಟಿ ಇಲ್ಲ. ಹೇಗೆ ಬಸಂತ್ ಅವರು ಹೇಳಿದಾಗೆ, ನೀವು ನಿಮ್ಮ ಹತ್ರ ಬರುವಂತಹ ರೆಗ್ಯುಲರ್ ಕಸ್ಟಮರ್ಸ್ ಏನಿರ್ತಾರೆ ಅವರಿಗೆ ನಿಮ್ಮ ದಿನಸಿ ಅಥವಾ ಯಾವುದೇ ಒಂದು ಐಟಮ್ನ ಕೊಟ್ಟು ಆದಮೇಲೆ ಲಾಸ್ಟಲ್ಲಿ ಒಂದು ಕಾರ್ಡ್ನ ಕೊಡ್ಬೋದು, ಇದನ್ನು ಇಟ್ಕೊಳ್ಳಿ, ಇದರಿಂದ ಬೇಕಾದ್ರೆ ನೀವು ಆನ್ಲೈನಲ್ಲಿ ನನಗೆ ಆರ್ಡರ್ ಮಾಡ್ಬೋದು ಅಂತ. ಅಥವಾ ಇವ್ರು ಹೇಳಿದಾಗೆ ಅದೊಂದು ಲಿಂಕ್ನ ಯೂಸ್ ಮಾಡಿ ಫಸ್ಟ್ ಟೈಮ್ ಅವ್ರಿಗೆ ಆ ಲಿಂಕಲ್ಲಿ ನಿಮ್ಮ ಇನ್ವಾಯ್ಸ್ನ, ನಿಮ್ಮ ಬಿಲ್ನ ನೀವು ಕಳಿಸಿ ಆದಮೇಲೆ ಕಸ್ಟಮರು ನೆಕ್ಸ್ಟ್ ಟೈಮಿಂದ ಆ ಲಿಂಕ್ನೇ ಯೂಸ್ ಮಾಡಿಕೊಂಡು ನಿಮಗೆ ಆರ್ಡರ್ ಮಾಡ್ತಾ ಹೋಗ್ತಾರೆ. ಕಸ್ಟಮರ್ಗೂ ಕೂಡ ತುಂಬಾ ಈಸಿ ಆಗುತ್ತೆ, ನಿಮಗೂ ಕೂಡ ಆನ್ಲೈನ್ ಡೆಲಿವರೀಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಸಂತ್ ಅವರೇ, ನಮ್ಮ ಲಾಸ್ಟ್ ಪಾಡ್ಕಾಸ್ಟ್ನ ನೋಡಿದ್ರ, ಸಕಲೇಶ್ಪುರದ ಒಬ್ಬ ಹುಡುಗ ಕೀರ್ತನ್ ಆನ್ಲೈನ್ ಬಿಸ್ನೆಸ್ನ ಅವನ ಹಳ್ಳಿನಲ್ಲೇ ಮಾಡಿರುವಂಥದ್ದು. ಕರೆಕ್ಟ್, ತುಂಬಾ ಇನ್ಸ್ಪೈರಿಂಗ್ ಸ್ಟೋರಿ. ಅವ್ರ ಊರಿನಲ್ಲಿ ಈ ತರ ಒಂದು ಆ್ಯಪ್ನ ಬಿಲ್ಡ್ ಮಾಡಿ ಆ್ಯಂಡ್ ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕು ಅಂತ ತುಂಬಾ ದೊಡ್ಡ ಗೋಲ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಇನ್ಸ್ಪೈರ್ ಆಯ್ತು ಅವ್ರ ಬಿಸ್ನೆಸ್ ನೋಡಿ. ಆ್ಯಂಡ್ ಅವರು ಫಸ್ಟು ಒಂದು ಆ್ಯಪ್ ಡೆವಲಪ್ಮೆಂಟ್ ಏಜೆನ್ಸಿ ಹತ್ರ ಹೋಗಿ ಕೊಟೇಶನ್ ತಗೊಂಡಿದ್ರು. ಅವ್ರು ಒಂದಿಷ್ಟು ಚಾರ್ಜ್ 6 lakhs ಏನೋ ಚಾರ್ಜ್ ಮಾಡಿದ್ರಂತೆ. ಒಂದೊಂದು ಏಜೆನ್ಸಿ ಒಂದೊಂಥರ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಅದು ಬಿಟ್ಟು ಅವ್ರ ಕೈಲಿ ಅಫ್ಕೋರ್ಸ್ ಅಷ್ಟೊಂದು ಯಾವುದೇ ಲೋಕಲ್ ಬಿಸ್ನೆಸ್ ಹತ್ರನೂ ಅಷ್ಟೊಂದು ಫಂಡ್ಸ್ ಇರಲ್ಲ ಸರ್. ಬಟ್ ಇವ್ರದ್ದು ಡಿಪ್ಲೊಮಾ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸ್ವಲ್ಪ, ಆ್ಯಂಡ್ ಇವ್ರಿಗೆ ಇಂಟ್ರೆಸ್ಟು ಮತ್ತೆ ಅದು ಝೀಲ್ ಇದೆ. ಸೊ ಅದಕ್ಕೋಸ್ಕರ ಅವರು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಒಂದು 8 ತಿಂಗಳು 9 ತಿಂಗಳು ಆ್ಯಂಡ್ ಬಿಲ್ಡ್ ಮಾಡಿದ್ರು. ಒಂದು 50,000 ಸ್ಪೆಂಡ್ ಮಾಡ್ಬಿಟ್ಟು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಒಂದು ಚೆನ್ನಾಗಿ ಸೊಲ್ಯೂಷನ್ ಮಾಡಿದ್ರು. ನಾನು ಪ್ಲೇಸ್ಟೋರಲ್ಲಿ ಹೋಗೆಲ್ಲ ಚೆಕ್ ಮಾಡಿದೆ. ಸೊ ತುಂಬಾ ಕಮೆಂಡಬಲ್ ಜಾಬ್ ಸರ್ ಅದು ಅವ್ರು ಮಾಡಿರೋದು. ಓಕೆ, ಸೊ ನಮ್ಮ ಜನಕ್ಕೆ ಹೇಳಿ, ವೀಕ್ಷಕರಿಗೆ, ಈಗ ಎಲ್ರಿಗೂ ಅದೇ ರೀತಿ 8 ತಿಂಗಳು 9 ತಿಂಗಳು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟು ಈ ಥರ ಎಲ್ಲ ಸೆಲ್ಫ್ R&D ಮಾಡಿಕೊಂಡು ಅವರೇ ಒಂದು ಆ್ಯಪ್ನ ಕ್ರಿಯೇಟ್ ಮಾಡೋದಾಗಲಿ ಮತ್ತೊಂದಾಗಲಿ ಆಗಲ್ಲ ಅಂತನ್ನುವಾಗ ನೀವು ಅವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತೀರಾ ಅಂತ? ಲೋಕಲ್ ಸ್ಟೋರ್ಸಿಗೆ ಅವ್ರಾಗ ಅವರೇ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಎಲ್ಲರಿಗೂ ಒಂದೊಂದು ಆ್ಯಪ್ ಮಾಡಿಕೊಡೋದು, ಮೇಂಟೈನ್ ಮಾಡೋದು ತುಂಬ ಎಫರ್ಟ್ ಬೇಕು ಸರ್. ಅದಕ್ಕೆ ನಾವೇನು ಮಾಡ್ತಾ ಇದೀವಿ, ಇಂಡಿಯಾದಲ್ಲಿ ಎಷ್ಟೇ ಸ್ಟೋರ್ಸ್ ಬರಲಿ ಸರ್, ನಾವು ಒಂದು ಕಡೆಯಿಂದ ನಮ್ಮ ಟೀಮು ಅವರಿಗೆ ಲಾಂಗ್ ಟರ್ಮ್ ಒಂದು ಪಾರ್ಟ್ನರ್ಶಿಪ್ ಥರ ಆ್ಯಪ್ ಮಾಡಿ ನಾವು ಮೇಂಟೈನ್ ಮಾಡಿ ಕೊಡ್ತೀವಿ ಅವರಿಗೆ. ನಮ್ದು ಟೀಮ್ ಇದೆ, ತುಂಬಾ ಸಾಲಿಡ್ ಟೀಮ್ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ಸ್ ಇದ್ದಾರೆ. ಸೊ ನಾವೆಲ್ಲರೂ ಒಂದು ಆ್ಯಪ್ನ ಅಪ್ಡೇಟ್ ಮಾಡೋದಿರಲಿ, ಡಿಸೈನ್ ಚೇಂಜ್ ಮಾಡೋದಿರಲಿ, ಹೊಸ ಫೀಚರ್ಗಳು ಅವ್ರಿಗೆ ಏನಾದ್ರು ಬೇಕಂದ್ರೆ, ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿ, ಈ ಥರ ಎಲ್ಲ ನಾವು ಅವ್ರ ಜೊತೆ ಕುತ್ಕೊಂಡು ಅವ್ರ ಪ್ರಾಬ್ಲಮ್ ಕೇಳಿಸ್ಕೊಂಡು ನಾವು ಫ್ಯೂಚರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡೋಕ್ಕೂ ರೆಡಿ. ಇವಾಗ ಸೊಲ್ಯೂಷನ್ ನಾವು ಮಾಡಿಟ್ಟಿರೋದು ಎಲ್ಲ ಥರ ಸ್ಟೋರ್ಸ್ಗೂ ವರ್ಕ್ ಆಗುತ್ತೆ ಸರ್. ಓಕೆ ಸರ್, ಫಾರ್ ಅನ್ ಎಕ್ಸಾಂಪಲ್, ಈಗ ವೆಂಕಟೇಶ್ವರ ಪ್ರಾವಿಷನ್ ಸ್ಟೋರ್ಸ್ ಅಂತ ಇರುತ್ತೆ, ರೈಟ್? ಅದು ಸಿಟಿನಲ್ಲಿ ಆಗಿರ್ಬೋದು ಅಥವಾ ಹಳ್ಳಿನಲ್ಲೇ ಆಗಿರ್ಬೋದು. ಈಗ ಅವರು ಒಂದು ಆನ್ಲೈನ್ ಬಿಸ್ನೆಸ್ನ ಶುರು ಮಾಡಬೇಕು ನಮ್ಮ ಕೀರ್ತನ್ ಥರ. ಸೊ ಅವ್ರಿಗೆ ನೀವು ಎಷ್ಟು ಈಸಿಯೆಸ್ಟ್ ವೇ ಸೊಲ್ಯೂಷನ್ ಕೊಡ್ತೀರಾ, ಅವ್ರಿಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತೀರಾ ಹೇಳ್ಬಿಡಿ. ಓಕೆ ಸರ್, ಇವಾಗ ವೆಂಕಟೇಶ್ವರ ಪ್ರಾವಿಷನ್ ಸ್ಟೋರ್ ಅಂದರೆ ಅವ್ರ ಹತ್ರ ಟೆಕ್ನಾಲಜಿ
ಒಂದು ಪೇಮೆಂಟ್ ಕಲೆಕ್ಟ್ ಮಾಡೋದು ಬಿಟ್ಟು ಇನ್ ಯಾವ್ದು ಸಾಫ್ಟ್ವೇರ್ ಯೂಸ್ ಮಾಡ್ತಾರಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ಪೇಮೆಂಟ್ ಕೂಡ ಅವರು ಕ್ಯಾಶ್ ಅಲ್ಲಿ ಅಥವಾ ಇವತ್ತಿನ UPI ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಅದು ಬಿಟ್ರೆ ಮೇ ಬಿ ಅವ್ರ ಹತ್ರ ಬಿಲ್ಲಿಂಗ್ ಮೆಷಿನ್ ಇಲ್ಲದೆ ಇರ್ಬೋದು, ಏನಿದ್ರು ಬುಕ್ ಅಲ್ಲಿ ಬರ್ಕೊಂಡ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಸರ್ ಆ ತರ ಸ್ಟೋರ್ಸ್ಗೆ ಇವಾಗ ಕೀರ್ತನ್ ಅವರು ಒಂದು ಪ್ರಾಬ್ಲಮ್ ಹೇಳಿದ್ರು, ನಾನು ಪ್ರಾಡಕ್ಟ್ಸ್ ಆಡ್ ಮಾಡಿ ಕ್ಯಾಟಲಾಗ್ ಹಾಕೋದಿಕ್ಕೆ ವಾಟ್ಸ್ಆಪ್ ಅಲ್ಲಿ 3 ತಿಂಗಳು ತಗೊಂತ. ಸರ್ ಇವಾಗ ರಿಟೇಲ್ ಬಿಸ್ನೆಸ್ ಅಲ್ಲಿ ನೀವು ಒಂದ್ ಕಡೆಯಿಂದ ಪ್ರಾಡಕ್ಟ್ಸ್ ಆಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳು 2 ತಿಂಗಳು ತಗೊಳ್ಳೋಷ್ಟ್ರಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಎಂಡಲ್ಲೇನೆ ಒಂದು 10% 20% ನಿಮ್ದು ಸ್ಟಾಕ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಐದರ್ ಬಾರ್ಕೋಡ್ ಚೇಂಜ್ ಆಗಿರುತ್ತೆ, ಪ್ರೈಸ್ ಚೇಂಜ್ ಆಗಿರುತ್ತೆ, ಅಥವಾ ಅದು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ನಿಮ್ಮ ಹತ್ರ ಹೊಸ ಸ್ಟಾಕ್ ಬಂದಿರುತ್ತೆ. ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅದೊಂದು. ಇನ್ನೊಂದು ಸ್ಟಾಕ್ ಮೇಂಟೈನ್ ಮಾಡೋದು ರಿಯಲ್ ಟೈಮ್ ಬೇಸಿಸ್, ಡೈಲಿಯಲ್ಲಿ ಏನು ಸೇಲ್ ಆಯಿತು, ಏನು ಹೊಸದು ಬಂದಿದೆ ಪ್ರಾಡಕ್ಟ್ಸು, ಇದನ್ನೆಲ್ಲ ಆ್ಯಡ್ ಮಾಡೋಕ್ಕೆ ಅವರಿಗೆ ತುಂಬ ಎಫರ್ಟ್ಸ್ ಬೇಕು. ಇದನ್ನೆಲ್ಲ ನಾವು ಈಸಿ ಮಾಡಿ ಕೊಟ್ಟಿದ್ದೀವಿ. ಇದಕ್ಕೆಲ್ಲ ನಮಗೆ ಅವಾರ್ಡ್ಸ್ ಬೇರೆ ಸಿಕ್ಕಿದೆ. ONDC ಬ್ಯಾಕ್ಟ್ ಇದು ನಮಗೆ ಅವಾರ್ಡ್ ಸಿಕ್ಕಿತ್ತು ಲಾಸ್ಟ್ ಇಯರಲ್ಲಿ. ಸೊ ಇಂಡಿಯಾಲಿ ಒಂದು ಬೆಸ್ಟ್ ಸೊಲ್ಯೂಷನ್ ನಾವು ಮಾಡಿಟ್ಟಿರೋದು ಲೋಕಲ್ ಪ್ರಾವಿಷನ್ ಸ್ಟೋರ್ಸಿಗೆ. ಅವ್ರಿಗೆ ಎಷ್ಟು ಕಡಿಮೆ ಎಫರ್ಟ್ ಅಂದರೆ ಒಂದು ಫ್ಯೂ ಅವರ್ಸ್ ಅಲ್ಲಿ ಕ್ಯಾಟಲಾಗ್ ಆಗ್ಬಿಡುತ್ತೆ. ನಾವೊಂದು AI ಮಾಡಿಟ್ಟಿದೀವಿ. ಅವರೊಂದು ಫೋನಲ್ಲಿ ನಮ್ಮ ಆ್ಯಪ್ ನ ಡೌನ್ಲೋಡ್ ಮಾಡಿದ್ರೆ ಹಿಂಗೆ ಸ್ಕ್ಯಾನ್ ಮಾಡಿದ್ರೆ ಬಾರ್ಕೋಡ್ ಮತ್ತೆ ಪ್ರಾಡಕ್ಟ್ಸ್ ಎಲ್ಲ 80% ಆಫ್ ದ ಪ್ರಾಡಕ್ಟ್ಸ್ ಆಡ್ ಆಗ್ಬಿಡುತ್ತೆ. ಮಿಕ್ಕಿದ ಒಂದು 20% ಪ್ರಾಡಕ್ಟ್ಸ್ ಒಂದು ಅವರು ಫೋಟೋ ಇಟ್ಕೊಂಡು ಅಥವಾ ಹಾಕೊಂಡು ಇದು ಮಾಡಿದ್ರೆ, ಅಥವಾ ನಮಗೆ ಹೇಳಿದ್ರೆ ನಾವೇ ನಮ್ದು ಬ್ಯಾಕ್ ಎಂಡ್ ಇಂದ ಆಡ್ ಮಾಡಿ ಕೊಡ್ತೀವಿ. ಇನ್ನೊಂದು 2-3 ಡೇಸ್ ಅಲ್ಲಿ ಅವರು ಲೈವ್ ಹೋಗ್ಬೋದು ಸರ್. ಆರ್ಡರ್ಸ್ ಎಲ್ಲ ಬರೋದು ಸ್ಟಾರ್ಟ್ ಆಗುತ್ತೆ. ಅಂಡ್ ಪ್ರೈಸ್ ವೈಸ್ ಹೋದ್ರೆ ಇವಾಗ ಇಷ್ಟೊಂದೆಲ್ಲ ನಾವು ಪ್ರೊವೈಡ್ ಮಾಡ್ತಿದ್ರು ಮಂತ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಇಟ್ಟಿದ್ದೀವಿ. ಸೊ ಕ್ಯಾಟಲಾಗ್ ಅಂತಂದ್ರೆ ಇವರ ಪ್ರಕಾರ ನಿಮ್ಮ ಅಂಗಡಿನಲ್ಲಿರುವಂಥ ಐಟಮ್ಸ್ನ ಲಿಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಕ್ಯಾಟಲಾಗ್ ಅಂತ ಹೇಳ್ತಾರೆ. ಆಕ್ಚುಲಿ ಕೀರ್ತನ್ ಅವ್ರಿಗೂ ಒಂದು ಚಾಲೆಂಜ್ ಇತ್ತು. ಅದು ವಾಟ್ಸಪ್ ಅಲ್ಲಿ ಅವರು ಕ್ಯಾಟಲಾಗ್ಸ್ನ ಹಾಕ್ತಾ ಹೋದಾಗ ಜನ ಅದನ್ನ ಸರ್ಚ್ ಮಾಡಕ್ ಆಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ದಟ್ ಅದು ಯೂಸ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಸೊ ನಿಮ್ಮ ಒಂದು ಸೊಲ್ಯೂಷನ್ ಬಂದಾಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇನಿಷಿಯಲಿ ನಿಮ್ಮನ್ನ ಆನ್ ಬೋರ್ಡ್ ಮಾಡುವಾಗ, ಅಂದ್ರೆ ನಿಮ್ಮನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ತರುವಾಗ ನಿಮ್ಮಲ್ಲಿ ಏನೇನು ಐಟಮ್ಸ್ ಇರುತ್ತೆ, ನೀವು ಏನೇನು ಸೇಲ್ ಮಾಡ್ತೀರಾ ನಿಮ್ಮ ಅಂಗಡಿನಲ್ಲಿ, ಅದನ್ನೆಲ್ಲ ಅವರು ಸ್ಕ್ಯಾನ್ ಮಾಡಿಬಿಟ್ಟು ಬಾರ್ಕೋಡ್ಸ್ನ, ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಒಂದು ಬಾರ್ಕೋಡ್ ಇರುತ್ತೆ, ನೀವು ಮಾಡೋದಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿರ್ತಾರೆ, ಅದನ್ನ ಇವರು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡ್ತಿದ್ದಂಗೆ ಅದು ಇನ್ವರ್ಡ್ ಆಗುತ್ತೆ. ಅಂದ್ರೆ ನಿಮ್ಮ ಐಟಮ್ಸ್ ಎಲ್ಲನೂ ನಿಮ್ಮ ಅಂಗಡಿ ಲಿಸ್ಟಲ್ಲಿ ಬಂದು ಕುತ್ಕೊಳ್ಳುತ್ತೆ. ಜನ ಸರ್ಚ್ ಮಾಡಿದ್ರೆ ಆ ಐಟಮ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಅದನ್ನ ಕ್ಯಾಟಲಾಗ್ ಅಂತ ಹೇಳುವಂಥದ್ದು. ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಸಿಂಪಲ್ ಭಾಷೆನಲ್ಲಿ ಹೇಳಿದೆ ಅಷ್ಟೇ. ಅಂಡ್ ಅದಕ್ಕೆ ಆಡ್ ಮಾಡಿದ್ರೆ ಸರ್ ಅದರಲ್ಲಿ ಫೋಟೋ ಬರುತ್ತೆ, ಪ್ರಾಡಕ್ಟ್ ಹೆಸರು ಬರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ. ಕಸ್ಟಮರ್ ಸರ್ಚ್ ಮಾಡೋದಕ್ಕೆ ಈಸಿ ಆಗಲಿ, ಅಂಗಡಿಲಿ ಇರೋ ಪ್ರಾಡಕ್ಟ್ಸ್ ಚೆನ್ನಾಗಿ ಕಾಣಲಿ ಅಂತ ಆನ್ಲೈನು. ಅದಕ್ಕೆ ನಾವು ಡೇಟಾ ಬೇಸ್ ಎಲ್ಲ ಮಾಡಿ ಇಟ್ಟಿದ್ದೀವಿ ನಮ್ಮ ಇದ್ರಲ್ಲೇನೆ. ಸೊ ಅವ್ರೇನು ಮಾಡೋದು ಅವಶ್ಯಕತೆ ಇಲ್ಲ. ಆಲ್ ಫೈನ್ ವಸಂತ್ ಅವರೇ. ಸೊ ಸೊಲ್ಯೂಷನ್ ತುಂಬಾ ಈಸಿ ಇದೆ, ಯೂಸ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಪ್ರತಿಯೊಬ್ರು ಕೂಡ ಆನ್ಲೈನ್ ಬಿಸ್ನೆಸ್ ಶುರು ಮಾಡ್ಬೋದು. ಪ್ರಾವಿಷನ್ ಸ್ಟೋರ್ ಇಂದ ಹಿಡಿದು ಒಂದು ಹಳ್ಳಿನಲ್ಲಿರುವಂತಹ ಒಂದು ಸ್ಮಾಲ್ ಅಂಗಡಿವರೆಗೂ ಕೂಡ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಏನೇ ಮಾಡ್ತೀವಿ ಅಂತಂದ್ರೂ ಕೂಡ ಅದು ತುಂಬಾನೇ ಕಷ್ಟ ಆಗುತ್ತೆ. ಕರೆಕ್ಟ್. ಸೊ ಈಗ ನಿಮ್ಮ ಒಂದು ಸರ್ವಿಸ್ನ ಅವ್ರು ತಗೋಬೇಕು ಅಂತಂದ್ರೆ ನೀವು ಯಾವ ಬಾಂಬ್ ರೇಟ್ ಅಲ್ಲಿ ಏನಾದ್ರು ಚಾರ್ಜ್ ಮಾಡ್ತೀರಾ, ಏನ್ ಕತೆ ಸ್ವಲ್ಪ ಅವ್ರಿಗೆ ಹೇಳ್ಬಿಡಿ. ಸರ್ ಬಾಂಬ್ ರೇಟ್ ಅಂದ್ರೆ ದೀಪಾವಳಿಲಿ ತುಂಬಾ ಚಿಕ್ಕ ಪಟಾಕಿ ಬರುತ್ತೆ ಅಲ್ಲ ಸರ್, ಆ ಪಟಾಕಿ ರೇಟೇ ಅನ್ಬೋದು. ಯಾಕಂದ್ರೆ ಒಂದು ಸ್ಮಾಲ್ ಸ್ಟೋರ್ದು ಪ್ರಾಬ್ಲಮ್ ನಮಗೆ ಗೊತ್ತಿದೆ. ನಾವು ಅದೇ ಬಿಸ್ನೆಸ್ ಇಂದ ಬಂದಿದ್ದೀವಿ. ನಮಗೆ ಸಿನ್ಸ್ ನಮ್ಮ ಟೀಮೇನೆ ಎಲ್ಲಾ ಪ್ರಾಡಕ್ಟ್ಸ್ ನ ಮೇಂಟೈನ್ ಮಾಡ್ತೀವಿ, ಎಲ್ಲರಿಗೆ ಸೇಮ್ ಸೊಲ್ಯೂಷನ್ ಕೊಡ್ತಾ ಇದೀವಿ ಅಲ್ವಾ ಸ್ಮಾಲ್ ಸ್ಟೋರ್ಸ್ಗೆ. ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಟ್ಟಿದ್ದೀವಿ. ಅಟ್ ಮಿನಿಮಮ್ ಇವಾಗ ಒಂದು ಪ್ರಾವಿಷನ್ ಸ್ಟೋರಿಗೆ 900 rupees ಪರ್ ಮಂತ್. ನೀವೆಲ್ಲ ಆನ್ ಬೋರ್ಡಿಂಗ್ ಆಗಿ 1 month ಆದ್ಮೇಲೆ ಯೂಸ್ ಮಾಡಿದ್ಮೇಲೆ ಚಾರ್ಜಸ್ ಇರುತ್ತೆ. ಅಂಡ್ ನಿಮ್ಮ ವ್ಯೂವರ್ಸಿಗೆ ವೆದರ್ ಇಟ್ಸ್ ಪ್ರಾವಿಷನ್ ಸ್ಟೋರು ಅಥವಾ ಸೂಪರ್ ಮಾರ್ಕೆಟ್ಸ್ ಇರಲಿ, ನಾವು ಬರೀ 101 ರೂಪಾಯಿ ಕೊಟ್ರೆ ನಾವು ನಿಮಗೆ ಟ್ರೈ ಮಾಡೋದಕ್ಕೋಸ್ಕರ 1 month ನಾವು ಆನ್ ಬೋರ್ಡ್ ಮಾಡಿಸಿ ನಿಮಗೆ ಎಲ್ಲ ಥರ ಹೆಲ್ಪ್ ಮಾಡಿ ಕೊಡ್ತೀವಿ. ನೀವು ಟ್ರೈ ಮಾಡಿ, ನೀವು ಬನ್ನಿ. ಬಟ್ ಸೂಪರ್ ಮಾರ್ಕೆಟ್ಸ್ ಇದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಡೆಲಿವರಿ ಪರ್ಸನ್ಗೆ ಒಂದು ಆ್ಯಪ್ ಬೇಕು, ಮತ್ತೆ ಆರ್ಡರ್ ಬರ್ತಾ ಇರುವಾಗ ಆರ್ಡರ್ನ ಪಿಕ್ ಮಾಡಿ ಪ್ಯಾಕ್ ಮಾಡೋದಕ್ಕೆ ಒಬ್ರು ಬೇಕು, ಸೂಪರ್ವೈಸರ್ಗೆ ಒಂಥರ ಆ್ಯಪ್ ಬೇಕು, ಕಸ್ಟಮರ್ಗೆ. ಸೊ ಎಷ್ಟೊಂದು ಥರ ಆ್ಯಪ್ಗಳು ಬರ್ತವೆ. ಅದರಿಂದ ಸೂಪರ್ ಮಾರ್ಕೆಟ್ಸ್ಗೆ ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ. ಬಟ್ ಅವ್ರ ಟರ್ನ್ ಓವರು ಅದೇ ಥರ ಇರುತ್ತೆ ಅಲ್ವ. ಸೊ ಒಂದು 4000 rupees ಮಿನಿಮಮ್ ಚಾರ್ಜಸ್ ಬರುತ್ತೆ ಸೂಪರ್ ಮಾರ್ಕೆಟ್ಗೆ. ಬಟ್ ಪ್ರಾವಿಷನ್ ಸ್ಟೋರ್ಸಿಗೆ 900 rupees ಪರ್ ಮಂತ್. ಈ ಪಾಡ್ಕಾಸ್ಟ್ ನೋಡ್ತಿರುವಂತಹ ಯಾವುದೇ ಒಂದು ಸ್ಮಾಲ್ ಸ್ಟೋರ್ ಆಗಿರ್ಬೋದು, ಪ್ರಾವಿಷನ್ ಸ್ಟೋರ್ಸ್, ಕಿರಾಣಿ ಅಂಗಡಿ, ನಿಮ್ದು ಯಾವುದೇ ಆಗಿರ್ಬೋದು, ನೀವು ಫಸ್ಟ್ ಒಂದು ಟ್ರೈ ಕೊಡಿ. ನೀವು ಕೂಡ ಒಂದು ಆನ್ಲೈನ್ ಬಿಸ್ನೆಸ್ಗೆ ಈಸಿಯಾಗಿ ಇಳಿಬೋದು ಅನ್ನೋದಕ್ಕೋಸ್ಕರ ಇವರು ನಿಮಗೆ ಇಷ್ಟು ಅಫೋರ್ಡಬಲ್ ಪ್ರೈಸಸ್, ಅಂದರೆ ಇಷ್ಟು ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಅವರ ಸರ್ವಿಸಸ್ನ ಕೊಡ್ತಾ ಇದ್ದಾರೆ. 900 ರೂಪಾಯಿ ಪರ್ ಮಂತ್. ಇಟ್ಸ್ ನಥಿಂಗ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನೀವು ಕೂಡ ಆನ್ಲೈನ್ ಡೆಲಿವರಿ ಸ್ಟಾರ್ಟ್ ಮಾಡಿದಾಗ ಇದರಿಂದ ಏನು ಅನುಕೂಲ ಆಗುತ್ತೆ, ನೀವು ಆನ್ಲೈನ್ನ ಶುರು ಮಾಡಿದ್ರೆ ಅನ್ನೋದನ್ನು ಮತ್ತೆ ನಾನು ಮಾತಾಡ್ತೀನಿ ನೆಕ್ಸ್ಟಲ್ಲಿ. ಈಗ ನಮ್ಮ ವೀಕ್ಷಕರಿಗೋಸ್ಕರ ಇವರೊಂದು ಆಫರ್ನ ಕೊಡ್ತಾ ಇದ್ದಾರೆ. ಬರೀ 101 ರೂಪಾಯಿಗೆ ನಿಮಗೆ ಟ್ರಯಲ್ ಪ್ಯಾಕ್ ಸಿಗುತ್ತೆ 1 ಮಂತ್ಗೆ. ಸೊ ನೀವು ಇವ್ರನ್ನ ಅಪ್ರೋಚ್ ಮಾಡಿ ಆ ಟ್ರಯಲ್ ಪ್ಯಾಕ್ನ ಹಾಕ್ಕೊಂಡು 1 ಮಂತ್ ರನ್ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ, ಓಕೆ ಇದನ್ನು ನಾನು ಯೂಸ್ ಮಾಡ್ಬೋದಾ, ನಾನು ಆನ್ಲೈನ್ ಡೆಲಿವರೀಸ್ನ ಮಾಡ್ಬೋದಾ, ಆರ್ಡರ್ಸ್ನ ತೊಗೋಬೋದಾ, ಇದರಿಂದ 1 ತಿಂಗಳ ನಂತರ ನನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಗ್ರೋತ್ ಆಯಿತು, ಇದು ಎಷ್ಟು ಈಸಿ ಹ್ಯಾಂಡಲ್ ಮಾಡೋದಕ್ಕೆ, ಇಲ್ಲಿ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಇದೆಯಾ, ಏನು ಕತೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಕೇವಲ
101 ರೂಪಾಯಿ ಟ್ರಯಲ್ ಫೀಸ್ ಕೊಟ್ಬಿಟ್ಟು ಟ್ರೈ ಮಾಡಿ. ನಿಮ್ಮ ಬಿಸ್ನೆಸ್ಸು ಇನ್ನೂ ಜಾಸ್ತಿ ಹೆಚ್ಚಾಯಿತು ಅಂತಂದರೆ ನಿಮ್ಮಷ್ಟು ಖುಷಿ ಪಡೋರು, ನಿಮಗಿಂತ ಜಾಸ್ತಿ ನನ್ನಷ್ಟು ಖುಷಿ ಪಡೋನು ಇನ್ಯಾರೂ ಇರೋದಿಲ್ಲ. ಈಗ ನಮ್ಮ ವೀಕ್ಷಕರಿಗೆ ನೀವು ಹೇಳಿ, ನಿಮ್ಮ ಈ ಸರ್ವಿಸಸ್ನ ತೊಗೊಂಡ್ರೆ ಅವರ ಬಿಸ್ನೆಸ್ಗೆ ಏನು ಹೆಲ್ಪ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಸರ್ ಫಸ್ಟು ಇವಾಗ ನಮ್ಮ ಪ್ರಾಡಕ್ಟ್ಸಲ್ಲಿ ಹಾಕಿ ನೀವು ಲೈವ್ ಬಂದಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಅದರಿಂದ ನಿಮ್ಮ ಕಸ್ಟಮರ್ಸು ಆಲ್ರೆಡಿ ಪರ್ಚೇಸ್ ಮಾಡ್ತಾರೆ ನಿಮ್ಮ ಸ್ಟೋರಲ್ಲಿ, ಅವರಿಗೆ ಬಿಲ್ಸ್ನ ನೀವು ಲಿಂಕ್ ಮೂಲಕ ವಾಟ್ಸಪ್ಪಲ್ಲಿ ಕಳ್ಸೋದು ಸ್ಟಾರ್ಟ್ ಮಾಡ್ತೀರಾ. ಅದರಿಂದ ಏನಾಗುತ್ತೆ, ಕಸ್ಟಮರ್ಸು ನೋಡ್ತಾರೆ, ಅವ್ರಿಗೊಂದು ಫೀಲ್ ಬರುತ್ತೆ, ಓಹ್ ನಮ್ಮ ಪ್ರಾವಿಷನ್ ಸ್ಟೋರ್ ಅವರು ಇವಾಗ ಆನ್ಲೈನ್ ಹೋಗಿದ್ದಾರೆ, ಯಾವ ಥರ ಪ್ರಾಡಕ್ಟ್ಸ್ ಏನೇನು ಮಾಡ್ತಾಯಿದ್ದಾರೆ, ನಾನು ನಾರ್ಮಲಿ ಪರ್ಚೇಸ್ ಮಾಡೋದು ಬಿಟ್ಟು ಇನ್ನೇನಿದೆ ಅಂತ ಎಲ್ಲ ಕ್ಯಾಟ್ಲಾಗ್ ನೋಡೋದು ಸ್ಟಾರ್ಟ್ ಮಾಡ್ತಾರೆ. ಪ್ಲಸ್ ಲಾಸ್ಟ್ ಟೈಮ್ ಆರ್ಡರ್ ಮಾಡಿರೋ ಕಸ್ಟಮರ್ಸು ಒಂದು ಬಟನ್ ಒತ್ತಿದ್ರೆ ಸಾಕು ರೀಆರ್ಡರ್ ಆಗಿಬಿಡುತ್ತೆ. ಅದು ಹೋಮ್ ಡೆಲಿವರಿಗೋ ಅಥವಾ ಸ್ಟೋರ್ ಪಿಕಪ್ಗೋ ರೆಡಿ ಮಾಡಿ ಇಟ್ಕೊಂಡು ಕಸ್ಟಮರೇ ಬಂದು ತೊಗೊಂಡೋಗ್ಬೋದು, ಇಲ್ಲ ಅಂಗಡಿಯವ್ರಿಗೆ ಡೆಲಿವರಿ ಮಾಡ್ಬೋದು. ಈ ಥರ ಒಂದು ಬರುತ್ತೆ. ಇದರಿಂದ ಏನಾಗುತ್ತೆ, ನಿಮ್ದಿರೋ ಕಸ್ಟಮರ್ಸು ಇನ್ನೂ ಜಾಸ್ತಿ ನಿಮ್ಮ ಹತ್ರನೇ ಇರ್ತಾರೆ. ಪ್ಲಸ್ ಏನಾಗುತ್ತೆ, ಅವರು ಬೇಕಾದ್ರೆ ರೆಫರ್ ಕೂಡ ಮಾಡ್ಬೋದು. ಇನ್ ಕೇಸ್ ನೀವೇ ಏನೋ ಒಂದು ಮಸಾಲೆ ತಯಾರಿಸಿರ್ತೀರಾ ಅಥವಾ ಒಳ್ಳೆ ಕ್ವಾಲಿಟಿದು ದಾಲು, ರೈಸು, ಈ ಥರ ಏನೇನೋ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ, ದಿನಸಿ ಐಟಮ್ಸು, ಅವ್ರ ಫ್ರೆಂಡ್ಸಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲರಿಗೆ ರೆಫರ್ ಮಾಡ್ಬೋದು ಆ ಲಿಂಕು. ಪ್ಲಸ್ ನೀವು ಅದ್ರ ಮೇಲೆ ಎಫರ್ಟ್ ಹಾಕಿ ಸ್ವಲ್ಪ ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಈಸಿಲಿ ಸರ್ ನಿಮ್ಮದು ಬಿಸ್ನೆಸ್ಸು ಒಂದು ಸ್ಮಾಲ್ ಸ್ಟೋರ್ ಆಗಿರಲಿ 3 to 5 lakhs ರೆವೆನ್ಯೂ ನೀವು ಆರಾಮಾಗಿ ಇನ್ಕ್ರೀಸ್ ಮಾಡ್ಕೊಬೋದು ಇಷ್ಟರಲ್ಲೇ. ಅದ್ರ ಜೊತೆ ನೀವೊಂದು ಸೂಪರ್ ಮಾರ್ಕೆಟ್ ಆಗಿದ್ದರೆ ಅದಕ್ಕಿಂತ ಒಂದು ಈಸಿಲಿ 10ರಷ್ಟು ಬಿಸ್ನೆಸ್ ಮಾಡ್ಕೊಬೋದು. ಅದು ಡೆಫಿನೆಟ್ಲಿ ನಾವು ನೋಡಿರೋ ನಂಬರ್ಸು ನಮ್ಮ ಸ್ಟೋರ್ಸಲ್ಲೆಲ್ಲ ಆ್ಯಂಡ್ ನಾವು ಮಾಡಿರೋ ರಿಸರ್ಚ್ ಪ್ರಕಾರ. ಸೊ ಬರೀ ಒಂದು ಇಂಟ್ರೆಸ್ಟ್ ಇರ್ಬೇಕು ಸರ್, ಅಷ್ಟೇ. ಇಂಟ್ರೆಸ್ಟ್ ಇದ್ದರೆ ನಾವು ದಾರಿ ಇದೆ, ನಾವು ಗಾಡಿ ಕೊಡ್ತೀವಿ, ಬರೀ ಓಡಿಸ್ಬೇಕು. ಸೊ ನೋಡ್ತಿರೋಂತಹ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಟಿಪ್ ಏನು ಅಂತಂದರೆ, ಬ್ಯಾಂಗ್ಳೂರಲ್ಲಿ ನೋಡಿದಾಗ ಏನಾಗಿದೆ, ಈ ಆನ್ಲೈನ್ ಡೆಲಿವರಿ ಸ್ಟೋರ್ಸು, ಆನ್ಲೈನ್ ಡಾರ್ಕ್ ಸ್ಟೋರ್ಸ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ, ಇದು ತುಂಬಾ ಆಪ್ಷನ್ಸು ನಮ್ಮವ್ರಿಗಿದೆ. ಅಕ್ಕಪಕ್ಕ ಇರುವಂತಹ ಪ್ರಾವಿಷನ್ ಸ್ಟೋರ್ಸು, ಮುಂಚೆಯಿಂದ ಟ್ರೆಡಿಷ್ನಲಿ ಸ್ಟೋರ್ಸ್ ಬಿಸ್ನೆಸ್ ಮಾಡ್ತಾ ಬರ್ತಿರುವಂತಹ ನಿಮ್ಮಗಳಿಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಾ ಇದೆ ಅಂತ ನಾನು ಆಗಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮದೇ ಒಂದು ಆನ್ಲೈನ್ನ ನೀವು ಶುರು ಮಾಡಿಕೊಂಡಾಗ ಇವತ್ತು ನೀವೇನು ಬಿಸ್ನೆಸ್ ಮಾಡ್ತಿದ್ದೀರಾ, ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ದಿನಕ್ಕೆ ಒಂದು 10,000 ರೂಪಾಯಿ ಬಿಸ್ನೆಸ್ ಮಾಡ್ತೀರಾ ಅಂದ್ಕೊಳ್ಳಿ, ಅಂದರೆ 3 ಲಕ್ಷ ರೂಪಾಯಿ ಆಯಿತು ತಿಂಗಳಿಗೆ. ನೀವು ಈ 3 ಲಕ್ಷದಿಂದ ಈ ಆನ್ಲೈನ್ದು ಕೂಡ ನೀವು ಸ್ವಲ್ಪ ಆ್ಯಡ್ ಆನ್ ಆಯಿತು ಅಂತಂದರೆ ಅದರಿಂದ ಇನ್ನೊಂದು 2 ಲಕ್ಷ ನಿಮಗೆ ಡೆವಲಪ್ ಆಯಿತು ಅಂದ್ರೂ ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ ಇಟ್ಸ್ ಅ ಹ್ಯೂಜ್ ಗ್ರೋತ್. ನಿಮ್ಮ ಮಾರ್ಜಿನ್ ಏನು 3 ಲಕ್ಷಕ್ಕಿರುತ್ತೆ ಅದನ್ನು ನೀವು 5 ಲಕ್ಷಕ್ಕೆ ನೀವು ಇನ್ಕ್ರೀಸ್ ಮಾಡಿಕೊಂಡಾಗ ನಿಮ್ಮ ಇನ್ಕ್ರಿಮೆಂಟಲ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇರುತ್ತೆ. ಇದಿಷ್ಟು ನೀವು ಮಾಡೋದಕ್ಕೆ ಆನ್ಲೈನ್ ಡೆಲಿವರೀಸ್ ಎಲ್ಲದಕ್ಕೂ ನೀವು ಖರ್ಚು ಮಾಡೋವಂಥದ್ದು ಎಷ್ಟು, ಕೇವಲ 900 ರೂಪಾಯಿ. ಇಟ್ಸ್ ಅ ಸ್ಮಾಲ್ ಪ್ರಾವಿಷನ್ ಸ್ಟೋರ್. ಅದೇ ಸೂಪರ್ ಮಾರ್ಕೆಟ್ ಆಯಿತು ಅಂತಂದರೆ 4,000 5,000 ಅವ್ರು ಹೇಳಿದಾಗೆ. ನಿಮ್ಮ ರೆವಿನ್ಯೂಗೆ ನೀವು ಖರ್ಚು ಮಾಡ್ತಿರೋವಂಥದ್ದನ್ನು ಕಂಪೇರ್ ಮಾಡಿದಾಗ ಇದು ತುಂಬಾ ಚಿಕ್ಕದಾಗುತ್ತೆ. ಟ್ರೈ ಮಾಡಿ ನೋಡಿ, ಕಳ್ಕೊಳ್ಳೋದೇನಿದೆ. ಒಂದು ಸಣ್ಣದಾಗಿ ರ್ಯಾಪಿಡ್ ಫೈರ್ ಮಾಡೋಣ, ರೈಟ್? ಪ್ರಾಫಿಟಾ ಗ್ರೋತಾ? ಇವಾಗಿರೋ ಕರೆಂಟ್ ಸಿಚುವೇಶನ್ ಪ್ರಕಾರ ಗ್ರೋತ್. ಅಮೆಝಾನಾ ಅಥವಾ ಲೋಕಲ್ ಸ್ಟೋರಾ? ಲೋಕಲ್ ಸ್ಟೋರ್. ಓಕೆ. ಆನ್ಲೈನಾ ಆಫ್ಲೈನಾ? ಆನ್ಲೈನ್. ನೀವು ಆಂಟ್ರಪ್ರನರ್ ಆಗೋಕ್ಕಿಂತ ಬಂದಾಗ ಒಂದು ಮೈಂಡ್ ಸೆಟ್ನ ಏನು ಇಟ್ಕೊಂಡ್ಬಂದ್ರಿ? ಫೇಲ್ಯೂರ್ನ ಫೇಸ್ ಮಾಡೋಕ್ಕೆ ರೆಡಿ ಆಗಿ ಬಂದಿದೆ ಸರ್. ಒಂದು ಮಿಸ್ಟೇಕ್ನ ಹೊಸ ಆಂಟ್ರಪ್ರನರ್ ಅವಾಯ್ಡ್ ಮಾಡಬೇಕು ಅಂತಂದರೆ ಏನದು? ಸರ್ ನಾರ್ಮಲಿ ಹೊಸ ಆಂಟ್ರಪ್ರನರ್ಸು ಪ್ರಾಪರಾಗಿ ರಿಸರ್ಚ್ ಮಾಡಿ ಬಂದಿರೋದಿಲ್ಲ. ಸೊ ಇವತ್ತು ಹೊಸದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ನಾನು ಬಿಸ್ನೆಸ್ ಓನರ್ ಆಗಬೇಕು ಅನ್ನೋಂತಹ ನಮ್ಮ ಅಪ್ಕಮಿಂಗ್ ಯುವಕರಿಗೆ ನಿಮ್ಮ ಒಂದು ಸಜೆಷನ್ ಏನ್ರೇನು? ಏನು ಮಾಡದೆ ಸುಮ್ಮನೆ ಕೂತ್ಕೊಬಾರ್ದು, ನಂದು ಇಷ್ಟೇ ಅಂತ ಸುಮ್ಮನೆ ಕೂರಬಾರ್ದು, ಅರ್ಜೆಂಟ್ ಮಾಡಬಾರ್ದು, ಪೇಷನ್ಸ್ ಇಟ್ಕೊಬೇಕು, ಸೋತೋಗ್ತೀನಿ ಅಂತ ಹೆದರಿಕೆಯಿಂದ ಈಚೆ ಬರಬೇಕು. ಇನ್ವೆಂಟ್ರಿನಾ ಮಾರ್ಕೆಟಿಂಗಾ? ಇನ್ವೆಂಟ್ರಿ. ಐಫೋನಾ ಆ್ಯಂಡ್ರಾಯ್ಡಾ? ಪರ್ಸ್ನಲಿ ಐಫೋನ್ಸ್. ಒಂದು ಫೀಚರು ಎವ್ರಿ ರೀಟೇಲರ್ ಶುಡ್ ಹ್ಯಾವ್ ಇಟ್ ಅಂತಂದರೆ ಏನದು? ಸರ್ ಕಸ್ಟಮರ್ಗೆ ನೀವು ವಿಸಿಬಲ್ ಇರಬೇಕು. ಒನ್ ವರ್ಡ್ ದಟ್ ಡಿಫೈನ್ಸ್ ಆಂಟರ್ಪ್ರಿನರ್ಶಿಪ್ ಗೊತ್ತಿದೆಯಾ ಸರ್? ಒಂದು ಆಂಟ್ರಪ್ರಿನರ್ ಜರ್ನಿಯಲ್ಲಿ ತುಂಬ ಥರದ್ದು ಎಕ್ಸ್ಪೀರಿಯನ್ಸಸ್ ಇರ್ತವೆ. ಅವರು ಫೇಲ್ಯೂರ್ನ ಫೇಸ್ ಮಾಡಬೇಕು, ಫೀಡ್ಬ್ಯಾಕ್ ಹೇಗೆ ತೊಗೊಳ್ಳೋದು, ಗಿವ್ ಅಪ್ ಮಾಡಬಾರ್ದು, ಆ್ಯಂಡ್ ಯಾವಾಗಲೂ ರಿಸರ್ಚ್ ಮಾಡಿ ಕಸ್ಟಮರ್ ಜೊತೆ ಮಾತಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕು. ಸೊ ಈ ಥರ ತುಂಬ ವರ್ಡ್ಸ್ ಬರ್ತವೆ ಸರ್. ಅದಕ್ಕೆ ಆಂಟ್ರಪ್ರಿನರ್ಶಿಪ್ ಬಿಟ್ಟು ಬೇರೆ ಯಾವ ವರ್ಡು ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಚುಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳ್ತಿದ್ದಂಗೆ ಎಕ್ಸ್ಪೀರಿಯನ್ಸ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ಡ್ ಬಟ್ ಇಟ್ ಕಾಂಟ್ ಬಿ ಎಕ್ಸ್ಪ್ಲೈನ್ಡ್ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಒಂದು ಪ್ರತಿಯೊಂದು ಎಕ್ಸ್ಪೀರಿಯನ್ಸು ನಿಮ್ಮ ಒಂದು ಬಿಸ್ನೆಸ್ ಜರ್ನಿನಲ್ಲಿ ಅದನ್ನು ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು, ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾಡಿ, ಅದರಲ್ಲೇ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ವೀಕ್ಷಕರೇ, ನಿಮಗೆ ಇದೆಲ್ಲ ಅರ್ಥ ಆಗ್ತಾಯಿದೆ ಅನಿಸುತ್ತೆ, ಅರ್ಥ ಆಯಿತು ಅನಿಸುತ್ತೆ. ಅದ್ರ ಮೇಲೂ ಕೂಡ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಆನ್ಸರ್ ಮಾಡೋದಕ್ಕೆ ಬಸಂತ್ ಅವರು ರೆಡಿ ಇರ್ತಾರೆ. ಬಸಂತ್ ಅವರು, ಈಗ ನಿಮ್ಮ ಮುಂದಿನ ಫ್ಯೂಚರ್ ಪ್ಲ್ಯಾನ್ ಏನಿದೆ ಆ್ಯಕ್ಚುಲಿ ಈ ನಮ್ಮ ಅಂಗಡಿಗಳಿಗೆ, ಸ್ಟೋರ್ಸ್ಗೆ, ಸೂಪರ್ ಮಾರ್ಕೆಟ್ಸ್ಗೆ, ಇವರೆಲ್ಲರಿಗೂ ಹೆಲ್ಪ್ ಆಗುವಂಥದ್ದು ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ? ಸರ್ ನಮ್ಮದು ಒಂದು ಬಂದು ಆಲ್ರೆಡಿ ಅವ್ರದ್ದು ಕಸ್ಟಮರ್ಸ್ ಇನ್ಕ್ರೀಸ್ ಆಗಲಿ ಅಂತ ನಾವು ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀವಿ.
ಅದ್ರ ಜೊತೆ ನಮಗೊಂದು ಡೀಸೆಂಟ್ ನಂಬರ್ ಆಫ್ ಸ್ಟೋರ್ಸ್ ಆನ್ಬೋರ್ಡ್ ಆದರೆ, ಫಾರ್ ಎಕ್ಸಾಂಪಲ್ ಒಂದು 200, 300, 400 ಸ್ಟೋರ್ಸ್ ಒಂದು ಏರಿಯಾಲಿ, ಒಂದು ಸಿಟಿಯಲ್ಲಿ ನಮಗೆ ಆನ್ಬೋರ್ಡ್ ಆದರೆ, ನಾವು ಆ್ಯಕ್ಚುಲಿ ಡೈರೆಕ್ಟಾಗಿ ಕಂಪ್ನಿಯವ್ರ ಜೊತೆ ಮಾತಾಡಿಕೊಂಡು ಒಳ್ಳೆ ಪ್ರೈಸಿಂಗಲ್ಲಿ ಕೂಡ ನಾವು ಅವ್ರಿಗೆ ಸೋರ್ಸ್ ಮಾಡಿ ಕೊಡ್ಬೋದು ಪ್ರಾಡಕ್ಟ್ಸು. ಇದು ಫ್ಯೂಚರಲ್ಲಿ ಮಾಡಬೇಕಂತ ನಮ್ಮದೊಂದು ಸ್ವಲ್ಪ ಐಡಿಯಾ ಇದೆ. ಬಟ್ ಅಲ್ಲಿಗೆ ನಮಗೆ ಆ ಸ್ಟೋರ್ಸ್ ವಾಲ್ಯೂಮ್ ಬೇಕು, ಆ ಸ್ಟೋರ್ಸಿಗೆ ಗ್ರೋತ್ ಆಗ್ತಿರೋದು ನಾವು ತೋರಿಸ್ಬೇಕು. ನಾವು ಏನಕ್ಕೆ ಅವರಿಗೆ ಕಡಿಮೆ ರೇಟಲ್ಲಿ ಕಡಿಮೆ ಬೆಲೆಯಲ್ಲಿ ಕಂಪ್ನೀಸ್ ಕೊಡಬೇಕು, ಇದೆಲ್ಲ ನಾವು ಅವರಿಗೆ ತೋರಿಸ್ಬೇಕು. ಅದಕ್ಕೋಸ್ಕರ ಫ್ಯೂಚರಲ್ಲಿ ಇವೆಲ್ಲ ಪ್ಲಾನ್ಸ್ ಇದೆ ಸರ್. ವೆರಿ ಗುಡ್ ಥಾಟ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೋಡಿ, ಯಾವಾಗ ಒಂದು ಸಿಟಿನಲ್ಲಿ ಅಥವಾ ಒಂದು ಪ್ರಾಂತ್ಯದಲ್ಲಿ, ಒಂದು ವಿಲೇಜಲ್ಲಿ, ಒಂದು ತಾಲೂಕಾ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲೆಲ್ಲನೂ ಇವರದ್ಗೆ ಒಂದು 300, 400, 500 ಜನ ಸ್ಟೋರ್ಸ್ ಆನ್ಬೋರ್ಡ್ ಆಯಿತು, ಇವರೊಟ್ಟಿಗೆ ಅವ್ರು ಇದ್ದಾರೆ ಅಂತಂದಾಗ ಇವರು ಡೈರೆಕ್ಟಾಗಿ ಕಂಪ್ನಿಯವ್ರ ಜೊತೆ ಅಥವಾ ಪ್ರೊಡ್ಯೂಸರ್ಸ್ ಜೊತೆ ಮಾತಾಡಿಕೊಂಡು ನಿಮಗೂ ಕೂಡ ಒಂದು ಒಳ್ಳೆ ಮಾರ್ಜಿನಲ್ಲಿ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡಿಸುವಂತಹ ಕೆಲಸ ಇವ್ರು ಮಾಡ್ಬೋದು. ಇದು ಮಾಡಿದಾಗ ನಿಮ್ಗೆ ಇನ್ನೂ ಮಾರ್ಜಿನ್ ಕೂಡ ಜಾಸ್ತಿ ಆಗುತ್ತೆ. ದಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ನಿಮಗೆ. ಸೊ ನೀವು ಈ ಪ್ಲ್ಯಾಟ್ಫಾರ್ಮ್ನ ಟ್ರೈ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಬಸಂತ್ ಅವರೇ, ಈಗ ನಡೀತಾ ಇರೋಂಥ ಆನ್ಲೈನ್ ಸ್ಟೋರ್ಸ್ ಕಂಪೇರ್ ಮಾಡಿದ್ರೆ, ಒಂದು ಪ್ರಾವಿಷನ್ ಸ್ಟೋರು ಆನ್ಲೈನ್ ಸ್ಟೋರ್ ಪ್ಲ್ಯಾಟ್ಫಾರ್ಮಿಗೆ ಬಂದರೆ ಅವ್ರಿಗಿರುವಂತಹ ಅಡ್ವಾಂಟೇಜು ಅಥವಾ ಅವರು ಕಸ್ಟಮರ್ಗೆ ಕೊಡುವಂತಹ ಒಂದು ಬೆಸ್ಟ್ ಬೆನಿಫಿಟ್ ಅಂದರೆ ಏನು? ಸರ್, ಇದನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಡೆಫಿನೆಟ್ಲಿ ರೆಪ್ಲಿಕೇಟ್ ಮಾಡೋಕ್ಕಲ್ಲ. ಏನಂದರೆ, ಇವಾಗ ನೀವು ಯಾವತ್ತೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ 10 ನಿಮಿಷದಲ್ಲಿ ಡೆಲಿವರಿ ಬರುತ್ತೆ. ಅದರಲ್ಲಿ ಏನೋ ನೀವು ಎಗ್ ಆರ್ಡರ್ ಮಾಡಿರ್ತೀರ, ಮೊಟ್ಟೆ ಒಡೆದೋಗಿರುತ್ತೆ, ಅಥವಾ ಏನೋ ಒಂದು ಪ್ರಾಡಕ್ಟ್ ಎಕ್ಸ್ಪೈರ್ ಆಗಿರುತ್ತೆ ಅಥವಾ ಎಕ್ಸ್ಪೈರ್ ಆಗೋ ಮೊಮೆಂಟಲ್ಲಿ ಇರುತ್ತೆ. ಸೊ ಅದನ್ನು ನೀವು ಕಸ್ಟಮರ್ ಆದರೆ ನೀವು ಫೋಟೋ ಹಿಡ್ದು ಅವರಿಗೆ ಚಾಟಲ್ಲಿ ಮೆಸೇಜ್ ಕಳಿಸಿ, ಆ ಕಡೆ ಒಂದು ಬಾಟು ಅಥವಾ AI ನಿಮಗೆ ರಿಪ್ಲೈ ಮಾಡುತ್ತೆ, ಅದು ಚೆಕ್ ಮಾಡುತ್ತೆ ಫೋಟೋ. ಅದು ತುಂಬ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ ಒಂದು ಕಸ್ಟಮರ್ ಆಗಿ. 10ರಲ್ಲಿ ಒಂದು ಆರ್ಡ್ರಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಆಗೋದು ನೋಡಿದ್ದೀನಿ. ಸೊ ಬಟ್ ಇದೇ ಒಂದು ಲೋಕಲ್ ಸ್ಟೋರಿಂದ ನೀವು ಆರ್ಡರ್ ಮಾಡಿದರೆ ಕಸ್ಟಮರ್ ಆಗಿ, ಫಸ್ಟ್ ಆಫ್ ಆಲ್ ಈ ಥರ ಸಿಚುವೇಶನ್ ಅವ್ರು ಆಗೋಕ್ಕೆ ಬಿಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರ ಜೇಬಿಂದಾನೇ ದುಡ್ಡು ಹೋಗುತ್ತೆ, ಅಥವಾ ಅವ್ರಿಗೆ ಮತ್ತೆ 2 ಸಲ ಬಂದು ಹೋಗಂಗಾಗುತ್ತೆ. ಇನ್ ಕೇಸ್ ಆದ್ರೂ ಆ ಥರ ಪ್ರಾಬ್ಲಮ್ ಅವ್ರ ಜೊತೆ ಒಂದು ಫೋನ್ ಕಾಲ್ ಅವ್ರಿಗೆ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಥರ ಬೆನಿಫಿಟ್ಟು ಸರ್ ಆನ್ಲೈನ್ ಆ್ಯಪ್ಸಲ್ಲಿ ಟಚ್ ಇಲ್ವೇ ಇಲ್ಲ. ಆ ಪರ್ಸ್ನಲ್ ಕನೆಕ್ಷನ್ ನಿಮ್ಮದು ಸ್ಟೋರ್ ಜೊತೆ ಇರುತ್ತೆ ಅಲ್ವಾ, ಲೋಕಲ್ ಸ್ಟೋರ್ ಜೊತೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಜೊತೆ ನೀವು ಮಾಡೋಕ್ಕಾಗಲ್ಲ. ಇದು ಒಂದಿರೋದು ಒಂದು ಮೇಜರ್ ಬೆನಿಫಿಟ್ ಅನ್ಬೋದು. ಇದು ಬಿಟ್ಟು ಇನ್ನೂ ಬೆನಿಫಿಟ್ಸ್ ಇದ್ದಾವೆ. ಸೊ ಫಾರ್ ಇನ್ಸ್ಟೆನ್ಸ್, ಇವಾಗ ನೀವು ಆ್ಯಪಲ್ಲಿ ಆನ್ಲೈನ್ ಯಾವುದೋ ಆ್ಯಪ್ ಯೂಸ್ ಮಾಡ್ತಾ ಇರ್ತೀರಾ, ಆದರೆ ನೀವು ಐಫೋನಲ್ಲಿ ಯೂಸ್ ಮಾಡಿ, ಅಥವಾ ಯಾವುದೋ ಒಂದು ಸ್ಯಾಮ್ಸಂಗ್ S22, S25, 26 ಅಲ್ಟ್ರಲ್ಲಿ ಯೂಸ್ ಮಾಡಿ, ರೇಟ್ ನಿಮಗೆ ವೆಜಿಟೇಬಲ್ಸ್ದು ಜಾಸ್ತಿ ಕಾಣಿರುತ್ತೆ, ಅಥವಾ ಡಿಸ್ಕೌಂಟ್ಸು ಕಡಿಮೆ ಕಾಣಿಸುತ್ತೆ. ನೀವು ಯಾವುದೋ ಒಂದು ಎಂಟ್ರಿ ಲೆವೆಲ್ ಆ್ಯಂಡ್ರಾಯ್ಡ್ ಫೋನು ಆ ಥರ ಯೂಸ್ ಮಾಡಿ, ನಿಮಗೆ ರೇಟ್ ಕಡಿಮೆ ಕಾಣುತ್ತೆ. ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಕೆಲವ್ರು ಏನು ಮಾಡ್ತಾರೆ, ಡಿಪೆಂಡಿಂಗ್ ಆನ್ ನೀವು ಯಾವ ಏರಿಯಾಲಿ ಇದ್ದೀರಾ, ನೀವು ಯಾವ ಥರ ನೀವು ಫೋನ್ ಯೂಸ್ ಮಾಡ್ತೀರಾ, ಅವೆಲ್ಲ ಅವ್ರು ಅರ್ಥ ಮಾಡಿಕೊಂಡು ಪ್ರೈಸ್ ಚೇಂಜ್ ಮಾಡ್ತಾರೆ. ಆದರೆ ಲೋಕಲ್ ಸ್ಟೋರ್ಸ್ ಯಾವ ಥರ ಮಾಡಲ್ಲ ಸರ್. ಅವ್ರದ್ದೇನು ಪ್ರೈಸು ನೀವು ಅಂಗಡಿಲಿ ಹೋಗಿ ಪರ್ಚೇಸ್ ಮಾಡ್ತೀರಾ, ಅದೇ ಪ್ರೈಸು ನಿಮಗೆ ಮನೆಯಲ್ಲೂ ಕೂಡ ಡೆಲಿವರಿ ಮಾಡಿ ಕೊಡ್ತಾರೆ. ವೆರಿ ನೈಸ್. ಇಟ್ಸ್ ಆಲ್ ನ್ಯೂ ಥಿಂಗ್ ಆ್ಯಕ್ಚುಲಿ. ನನಗೂ ಇದೆಲ್ಲ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಬಸಂತ್ ಅವರೇ, ತುಂಬಾ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಈ ಡಿಸ್ಕಷನ್ನು ತುಂಬ ಹೆಲ್ಪ್ ಆಗಿರಬೇಕು ನೋಡ್ತಿರೋಂಥವರಿಗೆ. ಫೈನಲಿ ನಾನು ಕೇಳೋದಾದರೆ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ, ಇಯರ್ಸಲ್ಲಿ ಈ ಸ್ಮಾಲ್ ಸ್ಟೋರ್ಸು, ಪ್ರಾವಿಷನ್ ಸ್ಟೋರ್ಸು, ಕಿರಾಣಿ ಸ್ಟೋರ್ಸು, ಇವರೆಲ್ಲರದೂ ಅವರ ಸ್ಟೇಟಸ್ ಹೇಗಿರ್ಬೋದು? ಸರ್, ಆ್ಯಕ್ಚುಲಿ ನಮಗೆ ಇದನ್ನು ಲಾಸ್ಟ್ 1 year 2 years ನೋಡೋಣ, ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದಕ್ಕೆ. ಸೊ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ ಡಿಸ್ಟ್ರಿಬ್ಯೂಟರ್ಸು. ಅವರ ಪ್ರಕಾರ ಇವಾಗ ನಮ್ಮ ಇಂಡಿಯಾಲಿ more than 1 ಕೋಟಿ ಕಿರಾಣಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಸ್ ಎಲ್ಲ ಕಂಬೈಂಡು ಇರೋದು. 80% ಬಿಸ್ನೆಸ್ಸು ಅವ್ರದ್ದೇ ಲೋಕಲ್ ಕಸ್ಟಮರ್ಸ್ ಹೋಗಿ ಅಲ್ಲಿಂದನೇ ಪರ್ಚೇಸ್ ಮಾಡ್ತಾರೆ. ಬಟ್ more than 1 lakh ಬಿಸ್ನೆಸಸ್ಸು ಲಾಸ್ಟ್ ಐ ಥಿಂಕ್ 24-25 ಶಟ್ ಡೌನ್ ಆಗಿರೋದು. ಆ್ಯಂಡ್ ಇನ್ನೂ ಮೋರ್ ಬಿಸ್ನೆಸಸ್ ಹಂಗೆ ಶಟ್ ಡೌನ್ ಆಗ್ತಿದ್ದಾವೆ. ಆ ಶಟ್ ಡೌನ್ ಆಗೋ ಪೊಸಿಷನಲ್ಲಿದೆ. ಐದರ್ ಪ್ರಾಫಿಟೇಬಲ್ ಇಲ್ಲ. ಇವಾಗ ಒಂದು ಸೂಪರ್ ಮಾರ್ಕೆಟ್ಸ್ ನೋಡಿದ್ರೆ ಸಿಟಿಗಳಲ್ಲಿ ಅವ್ರದ್ದು ಸೇಲ್ಸ್ ಈಸಿಲಿ 50% ಕಡಿಮೆ ಆಗಿದೆ ಪರ್ ಮಂತು. ಸೊ ಇವೆಲ್ಲ ಪ್ಯಾಟರ್ನ್ಸು ಆಲ್ರೆಡಿ ಕಾಣಿಸ್ತಾ ಇದೆ ಲಾಸ್ಟ್ 2 yearsಯಿಂದ. ನೀವು ಕರೆಕ್ಟಾಗಿ ನೋಡ್ಕೊಂಬಂದರೆ ಹಿಂಗೆ ಕಂಟಿನ್ಯೂ ಆದರೆ ಸರ್ ಇನ್ನೂ ಸ್ಟೋರ್ಸು ಶಟ್ ಡೌನ್ ಆಗ್ತವೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ ಸರ್, ಅದನ್ನು ಹೇಳೋಕ್ಕೂ ನನಗೂ ಸ್ವಲ್ಪ ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಒಂದು ಪ್ರಾವಿಷನ್ ಸ್ಟೋರು ಇತ್ತು ಆ್ಯಕ್ಚುಲಿ 2 years ಬ್ಯಾಕು. ಇವಾಗ ಅವರು ಅದನ್ನು ಅಂಗಡಿ ಬಾಗ್ಲಾಕಿ ಬ್ಲಿಂಕಿಟ್, ಝೆಪ್ಟೋ ಅಲ್ಲಿ ಡೆಲಿವರಿ ಪರ್ಸನ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೆಳಿಗ್ಗೆಯಿಂದ ರಾತ್ರಿ ಡೆಲಿವರೀಸ್ ಮಾಡಿಕೊಂಡು ಅಂಗಡಿ ಶಟ್ ಡೌನ್ ಆಗಿದೆ. ಅದನ್ನೆಲ್ಲ ನೋಡಿದಾಗ ನಮಗೂ ಬೇಜಾರಾಗುತ್ತೆ. ಸೊ ಅಂದರೆ ಅವರು ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗೆ ಇದೆಲ್ಲದಕ್ಕೂ ಅವರು ಚೇಂಜಸ್ನ ತೋರಿಸ್ಲಿಲ್ಲ ಅದಕ್ಕೆ ಆ ಕಡೆಗೆ ಅಂತ ಅನ್ನಿಸ್ತಾ ಇದೆಯಾ? ಇರ್ಬೋದು ಸರ್. ಇವಾಗ ಮೋಸ್ಟ್ಲಿ ಅದೇ ಪಾಸಿಬಿಲಿಟಿ. ಯಾಕಂದರೆ ಆನ್ಲೈನ್ ನೀವು ಬಿಸ್ನೆಸ್ ನಿಮ್ಮದು ಗ್ರೋ ಆಗಲಿಲ್ಲ, ಮಾರ್ಕೆಟ್ ಪ್ರಕಾರ ನೀವು ಇವಾಲ್ವ್ ಆಗಲಿಲ್ಲ ಅಂದರೆ ಆ ಬಿಸ್ನೆಸ್ ವರ್ಕ್ ಆಗೋಲ್ಲ ಸರ್. ನಮ್ದು ಇಷ್ಟೇ ಅಂತ ನೀವು ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಏನೂ ಗ್ರೋತ್ ಆಗೋದಿಲ್ಲ. ವೀಕ್ಷಕರೇ, ನೆನಪು ಮಾಡ್ಕೊಳ್ಳಿ, ಒಂದು ಕಾಲ ಇತ್ತು, STD ಬೂತ್ಸ್ ಇದ್ದವು. ಅವಾಗ ಮನೆಗಳಲ್ಲಿ ಫೋನ್ ಇರ್ತಿರ್ಲಿಲ್ಲ. ನಾವು ಆ STD ಬೂತ್ಸಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಫೋನ್ ಕಾಲ್ ಮಾಡ್ತಾಯಿದ್ವಿ. ಲೋಕಲ್ಗೆ ಪರ್ ಮಿನಿಟ್ ಇಷ್ಟು ಅಂತ ಚಾರ್ಜು, STDಗೆ ಇಷ್ಟು ಅಂತ ಚಾರ್ಜು ಎಲ್ಲ ಇತ್ತು. ನೆನಪಿರ್ಬೋದು ಅನಿಸುತ್ತೆ. ತುಂಬ ಜನ ಅವ್ರ ಅಂಗಡಿಗಳಲ್ಲಿ ಒಂದು ಮೂಲೆಯಲ್ಲಿ STD ಬೂತ್ ಹಾಕ್ಕೊಂಡು ಈ ಬಿಸ್ನೆಸ್ನ ಕೂಡ ಮಾಡ್ತಾಯಿದ್ರು. ನಂತರ STD ಬೂತ್ ಹೋಯಿತು,
ಕಾಯಿನ್ ಬಾಕ್ಸ್ ಬಂತು. ₹1 ಕಾಯಿನ್ ಹಾಕಿ ನಾವು ಮತ್ತೆ ಫೋನ್ ಕಾಲ್ಸ್ನ ಮಾಡ್ತಾಯಿದ್ವಿ. ಆಗಲೂ ಕೂಡ ಪ್ರತಿಯೊಂದು ಅಂಗಡಿ ಹತ್ರ ಕೂಡ ಆ ಕಾಯಿನ್ ಬಾಕ್ಸಸ್ ಇರ್ತಾಯಿತ್ತು. ಅದು ಆದ ನಂತರ ಮೊಬೈಲ್ ಬಂತು. STD ಬೂತ್ ಕಾಣೆ ಆಯಿತು, ಕಾಯಿನ್ ಬಾಕ್ಸ್ ಕಾಣೆ ಆಯಿತು. ನಂತರ ಮೊಬೈಲ್ ಬಂತು. ಮೊಬೈಲ್ ಬಂದ ಮೇಲೂ ಕೂಡ ಪ್ರತಿಯೊಂದು ಅಂಗಡಿನಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಜನ ಬರ್ತಾಯಿದ್ರು. ಆವಾಗ್ಲೂ ಕೂಡ ಅಂಗಡಿ ಇಟ್ಟವರು ಅದರಿಂದ ದುಡಿಮೆ ನೋಡ್ತಾಯಿದ್ರು. ಅದರ ನಂತರ ಆನ್ಲೈನ್ ಅಂತ ಬಂತು. ಅದರ ನಂತರ ಯಾರೂ ಕೂಡ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಂಗಡಿಗೆ ಬರಲ್ಲ. ಈಗ ಏನಿದ್ರು ನೀವು ಆನ್ಲೈನಲ್ಲಿ ರೀಚಾರ್ಜ್ ಮಾಡ್ಕೋತಾರೆ. ಗೂಗಲ್ ಪೇ, ಫೋನ್ಪೇ, ಅಮೆಝಾನ್ ಪೇ ಇದೆಲ್ಲರನ್ನೂ ರೀಚಾರ್ಜ್ ಮಾಡ್ಕೋತಾರೆ. ಈಗಲೂ ಕೂಡ ಅಂಗಡಿಗಳಿಗೆ ಯಾರೂ ಬಂದು ರೀಚಾರ್ಜಸ್ನ ಮಾಡ್ಕೊಳ್ಳಲ್ಲ. ಸೊ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿಂದ ಎಲ್ಲಿಗೆ ಚೇಂಜಸ್ ಆಗ್ತಾ ಬಂತು. ಇದಿಷ್ಟು ಚೇಂಜಸ್ನ ನಾವುಗಳು ನೋಡಿದ್ದೀವಿ. ಈಗಿನ ಕಾಲದ ಹುಡುಗರು ನೋಡಿರಲ್ಲ, ಜನ್ಸಿ ಹುಡುಗರು. ಎಲ್ಲಿವರೆಗೂ ನಾವು ಚೇಂಜ್ ಆಗೋದಿಲ್ಲ, ನಾವು ಅಲ್ಲೇ ನಿಂತ ನೀರಾಗ್ತೀವಿ, ಇಲ್ಲ ಅಂತಂದರೆ ಅಲ್ಲಿಗೆ ನಮ್ಮ ಕತೆ ಮುಗ್ದಿರುತ್ತೆ ಅಂತ. ಸೊ ಈಗಲಾದರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆನ್ಲೈನ್ ಏನಿದೆ ಪ್ರತಿಯೊಂದು ಈಗ ಅದರಲ್ಲೇ ನಡೀತಾ ಇರೋಂಥದ್ದು. ನೀವು ಕೂಡ ಅದಕ್ಕೆ ಚೇಂಜ್ ಆದರೆ, ಅಡ್ಯಾಪ್ಟ್ ಆದರೆ ನಿಮಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಒಂದು ಬಿಸ್ನೆಸ್ನ ಇನ್ನೂ ಒಂದಷ್ಟು ವರ್ಷ ರನ್ ಮಾಡೋದಕ್ಕೂ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಯೋಚನೆ ಮಾಡಿ. ಇಲ್ಲ ಅಂತಂದರೆ ಹೇಗೆ ಫಸ್ಟು ಕಿರಾಣಿ ಅಂಗಡಿಗಳಿದ್ವು, ನಂತರ ಸೂಪರ್ ಮಾರ್ಕೆಟ್ ಬಂತು. ಎಷ್ಟೊಂದು ಸೂಪರ್ ಮಾರ್ಕೆಟ್ಸ್ ಆಯಿತು. ದುಡ್ಡಿರೋವಂಥವ್ರು ಸೂಪರ್ ಮಾರ್ಕೆಟ್ ಹಾಕಿದ್ರು, ಜನ ಸೂಪರ್ ಮಾರ್ಕೆಟ್ಗೆ ಹೋಗೋಕ್ಕೆ ಶುರು ಮಾಡಿದ್ರು. ಕಿರಾಣಿ ಅಂಗಡಿಗಳಿಗೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಯಿತು. ಯಾವಾಗ ಆನ್ಲೈನ್ ಬಿಸ್ನೆಸ್ ಅಂತ ಬಂತು, ಸೂಪರ್ ಮಾರ್ಕೆಟ್ ಅವರು ಕೂಡ ಅದನ್ನು ಸಸ್ಟೈನ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ಸೂಪರ್ ಮಾರ್ಕೆಟ್ಗಳು ಅದನ್ನು ಮುಚ್ತಾ ಹೋಯಿತು. ಅಷ್ಟು ದುಡ್ಡಿದ್ದಂತಹ ಸೂಪರ್ ಮಾರ್ಕೆಟ್ಸ್ ಓನರ್ಸೇ ಅದನ್ನು ರನ್ ಮಾಡೋಕ್ಕಾಗ್ದಂಗೆ ಕ್ಲೋಸ್ ಮಾಡ್ತಾ ಹೋದಾಗ ನೆಕ್ಸ್ಟು ಸಣ್ಣ ಸಣ್ಣ ಪ್ರಾವಿಷನ್ ಸ್ಟೋರ್ಸ್ ಇರೋವಂಥವ್ರ ಕತೆ ಏನಾಗಬೇಕು ಆನ್ಲೈನ್ ಮುಂದಗಡೆ. ಸೊ ನೀವು ಆನ್ಲೈನ್ ಅವ್ರ ಮುಂದೆ ಸರೆಂಡರ್ ಆಗಕ್ಕೆ ಹೋಗಬೇಡಿ. ನೀವು ಕೂಡ ಅವ್ರಿಗೆ ಕಾಂಪೀಟ್ ಮಾಡಿ, ಚಾಲೆಂಜ್ ಮಾಡಿ. ನಿಮ್ಮದೇ ಆದಂತಹ ಒಂದು ಸ್ಥಿಮಿತದಲ್ಲಿ, ನಿಮ್ಮ ಒಂದು ಕೆಪಾಸಿಟಿನಲ್ಲಿ ನಿಮ್ಮ ಆನ್ಲೈನ್ ಡೆಲಿವರೀಸ್ನ ನೀವು ಶುರು ಮಾಡಿ. ನಿಮ್ಮ ಜಾಗದಲ್ಲೇ, ನಿಮ್ಮ ಅಂಗಡಿಯಿಂದನೇ. ಖಂಡಿತ ಇದು ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಹೇಗನ್ನಿಸ್ತು ಇವತ್ತಿನ ಪಾಡ್ಕಾಸ್ಟ್ ನಿಮಗೆ? ಸರ್ ಆ್ಯಕ್ಚುಲಿ ತುಂಬ ಇನ್ಸೈಟ್ಸ್ ಕೊಟ್ಟಂಗೆ ಆಯಿತು. ನಾವು ನಿಮ್ಮ ವ್ಯೂವರ್ಸಿಗೆ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ವೇರ್ ನಮಗೂ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ದಂಗೆ ಆಯಿತು. ಆ್ಯಕ್ಚುಲಿ ನಾನೊಂದು ಇಂಟ್ರೋವರ್ಟೆಡ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಂದು. ಸೊ ಹೋಗಿ ಸೇಲ್ಸ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ನನಗೆ. ಇದರಿಂದ ಏನಾಗುತ್ತೆ, ನಿಮ್ಮ ವ್ಯೂವರ್ಸ್ ನೋಡ್ತಾರೆ, ಗೊತ್ತಾಗುತ್ತೆ, ಆ್ಯಂಡ್ ಅವರಿಗೆ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊತಾರೆ. ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಆ್ಯಂಡ್ ಇವತ್ತು ತುಂಬ ಖುಷಿ ಆಯಿತು ನನಗೂ ಇದೆಲ್ಲ ಶೇರ್ ಮಾಡೋದಕ್ಕೆ, ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ. ಸೊ ನೀವು ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ದೀರಾ. ಅದ್ರ ಪ್ರಕಾರ ಐ ಥಿಂಕ್ ಅದರಿಂದ ಎಲ್ಲರಿಗೆ ಬೆನಿಫಿಟ್ ಆಗಲಿ, ಅದರಿಂದ ನನಗೆ ಖುಷಿ ಅಷ್ಟೆ. ಧನ್ಯವಾದಗಳು. ಆ್ಯಕ್ಚುಲಿ ನಿಮಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಿಮ್ಮಿಬ್ಬರಿಂದ ನಮಗೂ ಒಳ್ಳೇದಾಗಲಿ. ಸೊ ಬಸಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಾಡ್ಕಾಸ್ಟಿಗೆ ಬಂದುಬಿಟ್ಟು ನಮ್ಮ ವೀಕ್ಷಕರಿಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಕ್ಕೆ. ಐ ಥಿಂಕ್ ಖಂಡಿತ ನಿಮ್ಮನ್ನು ಮತ್ತು ನಿಮ್ಮ ಶಾಪ್ EGನ ನಮ್ಮ ಶಾಪ್ ಓನರ್ಸು ಯೂಸ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಗ್ರೋತ್ ಆಗಿ ನನಗೊಂದು ಅಲ್ಲಿಂದ ಸಣ್ಣ ಒಂದು ಕಮೆಂಟ್ ಬಂದು ಇದರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಬಂತು ಅಂತಂದರೆ ನನಗಿಂತ ಖುಷಿ ಪಡೋ ನೀನು ಯಾರು ಇರೋದಿಲ್ಲ ಅನಿಸುತ್ತೆ. ನಿಮ್ಗೆ ಇನ್ನೇನೇ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೂ ನನಗೆ DM ಮಾಡಿ. ಹಾಗೆ ಈ ಪಾಡ್ಕಾಸ್ಟಲ್ಲೇ ಸ್ಕ್ರಾಲಲ್ಲಿ ನಾನು ಇವ್ರ ನಂಬರ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಏನೇ ಬೇಕಿದ್ರೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ನಿಮಗೆ ಬೇಕಾದಂಥ ಬೆನಿಫಿಟ್ಸ್ನ ತೊಗೋಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನನ್ನ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಧನ್ಯವಾದ. ಇದಾಗಿತ್ತು ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಮೈಂಡ್ ಯುವರ್ ಬಿಸ್ನೆಸ್ ವಿತ್ ಸುಹಾಸ್. ಇವತ್ತಿನ ನಮ್ಮ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಕ್ಲೇ ವರ್ಕ್ಸ್. ಬೆಂಗಳೂರಾದ್ಯಂತ 17 ಸೆಂಟರ್ಸ್ಗಳಿದೆ. 2 ಸೀಟಿಂದ ಹಿಡಿದು ಎಷ್ಟು ಸೀಟ್ ಬೇಕಾದ್ರೂ ನಿಮಗೆ ವರ್ಕ್ ಸ್ಪೇಸ್ ಸಿಗುತ್ತೆ. ನಿಮಗೆ ಬೇಕಿತ್ತು ಅಂತಂದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೀಗೆ ಹೆಚ್ಚಿನ ಪಾಡ್ಕಾಸ್ಟ್ಗಳಿಗಾಗಿ ನಿರಂತರವಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರಿ. ಮೈಂಡ್ ಯುವರ್ ಬಿಸ್ನೆಸ್ ವಿತ್ ಸುಹಾಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.